God is good all the time, and all the time God is good. ಪ್ರಿಯರೇ, ಈ ಸಮಯವು ಆಶೀರ್ವಾದದ ಸಮಯವಾಗಿದೆ. ದೇವರು ನಮ್ಮೊಂದಿಗೆ ಮಾತಾಡುವಂಥ ಸಮಯವಾಗಿದೆ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ಒಳ್ಳೆಯದನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಒಳ್ಳೆಯದನ್ನೇ ಅನುಗ್ರಹಿಸುವ ದೇವರಾಗಿದ್ದಾನೆ. ದೇವರು ಮಾತಾಡುವಾಗ ನಾವು ಆಶೀರ್ವಾದ ಹೊಂದುತ್ತೇವೆ. ದೇವರ ವಾಕ್ಯ ನಮಗೆ ಆಶೀರ್ವಾದ. ದೇವರ ವಾಕ್ಯ ನಮಗೆ ಜೀವವಾಗಿದೆ. ದೇವರ ವಾಕ್ಯ ನಮಗೆ ಬೆಳಕಾಗಿದೆ. ಆದ್ದರಿಂದ ಈ ಸಮಯವು ಅಮೂಲ್ಯವಾದಂಥ ಸಮಯ, ಶ್ರೇಷ್ಠವಾದಂಥ ಸಮಯ, ಆಶೀರ್ವಾದದ ಸಮಯವಾಗಿದೆ. ದೇವರು ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಅ ಗುಡ್ ಗಾಡ್, ಈಸ್ ಅ ಲವಿಂಗ್ ಗಾಡ್, ಈಸ್ ಅ ಫೇತ್ಫುಲ್ ಗಾಡ್. ನಮ್ಮ ಸತ್ಯವೇದವನ್ನು 1ನೇ ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯದ ವಚನ 1 ಓದಿಕೊಳ್ಳೋಣ. 1 John chapter 3 verse 1. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದ ವಾಕ್ಯ ಭಾಗ 1ನೇ ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯದ ವಚನ 1. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಇವತ್ತಿನ ನನ್ನ ಸಂದೇಶ, ಲಾಸ್ಟ್ ವೀಕ್ ಗಾಡ್ ಈಸ್ ಅ ಗುಡ್ ಫಾದರ್ ಎಂಬುದಾಗಿ ನಾವು ನೋಡಿದೆವು. ಇವತ್ತಿನ ಸಂದೇಶ, ಗಾಡ್ ಈಸ್ ಅ ಲವಿಂಗ್ ಫಾದರ್. ಆಮೇನ್. ದೇವರು ಪ್ರೀತಿಯ ತಂದೆಯಾಗಿದ್ದಾನೆ. ಗಾಡ್ ಈಸ್ ಅ ಲವಿಂಗ್ ಫಾದರ್. ಇವತ್ತಿನ ಟೈಟಲ್, ಗಾಡ್ ಈಸ್ ಅ ಲವಿಂಗ್ ಫಾದರ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಹೌ ಗ್ರೇಟ್ ಈಸ್ ದ love of the Father has lavished on us. How great is the love of the Father has lavished on us, that we should be called children of God. That is what we are. ದೇವರ ವಾಕ್ಯ, ನಾವು ಆತನ ಮಕ್ಕಳಾಗಿದ್ದೇವೆ. ದೇವರು ನಮ್ಮ ತಂದೆ ಆಗಿದ್ದಾನೆ. ಡ್ಯಾಡಿ ಗಾಡ್, ಡ್ಯಾಡ್. ದೇವರು ನಮ್ಮ ತಂದೆಯಾಗಿದ್ದಾನೆ. He is our loving father and we are his children. He loves us. He cares us. ಆತನು ನಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, how great is the love of the Father lavished on us, that we should be called children of God. That is what we are. ನಾವು ದೇವರ ಮಕ್ಕಳಾಗಿದ್ದೇವೆ. ಆತನು ನಮ್ಮ ತಂದೆಯಾಗಿದ್ದಾನೆ. ಎಂಥ ಒಳ್ಳೆಯ ತಂದೆ ನಮಗಿದ್ದಾನೆ. ವಾಗ್ದಾನದ ತಂದೆಯಾಗಿದ್ದಾನೆ, ಪ್ರೀತಿಸುವ ತಂದೆಯಾಗಿದ್ದಾನೆ, ಒಡಂಬಡಿಕೆಯ ತಂದೆಯಾಗಿದ್ದಾನೆ. ಆದ್ದರಿಂದ ನಾನು ನಂಬುತ್ತೇನೆ ಇವತ್ತಿನ ಸಂದೇಶವು ನಿಮಗೆ ಆಶೀರ್ವಾದದ ಸಂದೇಶವಾಗಿದೆ. ಈ ಲೋಕದಲ್ಲಿ ನಾವಿದ್ದೇವೆ. ಈ ಲೋಕದಲ್ಲಿ ನಮ್ಮ ಸಂಗಡ ಯೇಸು ಪ್ರಾಮಿಸ್ ಮಾಡಿದ್ದಾನೆ, ನಾನು ನಿಮ್ಮ ಸಂಗಡ ಇದ್ದೇನೆ. ಇಮ್ಯಾನ್ಯುಯಲ್, ಗಾಡ್ ವಿತ್ ಅಸ್. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆಂಬುದಾಗಿ ಯೇಸು ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಾವು ದೇವರ ಪ್ರೀತಿಯನ್ನು ಜ್ಞಾನ ಮಾಡೋಣ. ಗಾಡ್ ಈಸ್ ಲವ್. 1 John chapter 4 verse 8 says, God is love. ದೇವರು ಪ್ರೀತಿ ಸ್ವರೂಪಿ. ದೇವರ ಕ್ಯಾರೆಕ್ಟರ್, ಗಾಡ್ ಈಸ್ ಲವ್.
ಈಸ್ ಮರ್ಸಿಫುಲ್ ಗಾಡ್. ಆತನು ಕರುಣಾಮಯನದ ದೇವರಾಗಿದ್ದಾನೆ. ಈಸ್ ಅ ಲವಿಂಗ್ ಗಾಡ್. ಆತನು ಪ್ರೀತಿ ಸ್ವರೂಪನದ ದೇವರಾಗಿದ್ದಾನೆ. ಈಸ್ ಅ ಗ್ರೇಷಿಯಸ್ ಗಾಡ್. ಆತನು ಕೃಪಾಪೂರ್ಣನಾದ ದೇವರಾಗಿದ್ದಾನೆ. ಗಾಡ್ ಈಸ್ ಅ ಲವಿಂಗ್ ಫಾದರ್. ಕಳೆದ ವಾರ ನಾವು ನೋಡಿದ್ದೇವೆ, ಗಾಡ್ ಈಸ್ ಅ ಗುಡ್ ಫಾದರ್. ನೋ ಇನ್ ಯುವರ್ ಹಾರ್ಟ್ ದಟ್ ಗಾಡ್ ಈಸ್ ಅ ಲವಿಂಗ್ ಫಾದರ್. ನಿಮ್ಮ ಹೃದಯದಲ್ಲಿ ತಿಳಿದುಕೊಳ್ಳಿರಿ, ದೇವರು ನಮ್ಮ ಪ್ರೀತಿಸುವ ತಂದೆ ಆಗಿದ್ದಾನೆ. ಡ್ಯಾಡಿ ಗಾಡ್. ಗಾಡ್ ಈಸ್ ಅವರ್ ಡ್ಯಾಡ್. ಎ ಫಾದರ್ ಹೂ ಪ್ರೊವೈಡ್ ಆಲ್ ಅವರ್ ಅರ್ಥ್ಲಿ ನೀಡ್ಸ್. ತಂದೆ ನಮ್ಮ ಈ ಲೋಕದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಾತನಾಗಿದ್ದಾನೆ. ಆಲ್ ಅವರ್ ನೀಡ್ಸ್, earthly needs, our Father who provide all our needs. ನಮ್ಮ ತಂದೆ, ನಮ್ಮನ್ನು ಯಾವಾಗಲೂ ಪ್ರೀತಿಸುವ ತಂದೆ, ಆತನು ಈ ಲೋಕದ ನಮ್ಮ ಎಲ್ಲ ಅವಶ್ಯಕತೆಗಳನ್ನು, ಅಗತ್ಯತೆಗಳನ್ನು ಆತನು ಪೂರೈಸುವಾತನು, ಅನುಗ್ರಹಿಸುವಾತನು, ದಯಪಾಲಿಸುವಾತನಾಗಿದ್ದಾನೆ. ಗಾಡ್ ಈಸ್ ಅ ಲವಿಂಗ್ ಫಾದರ್. ದೇವರು ಪ್ರೀತಿಸುವ ತಂದೆ ಆಗಿದ್ದಾನೆ. ಪ್ರೀತಿಯಲ್ಲಿ 3 ವಿಧವಾದ ಪ್ರೀತಿ ಇದೆ. ಆದರೆ ಇವತ್ತು ಆ ತಂದೆಯ ಪ್ರೀತಿಯನ್ನು ನಾವು ನೋಡುವಾಗ ಇದು ಕಂಡೀಷನ್ ಇಲ್ಲದ ಲವ್, ಅನ್ಕಂಡೀಷನಲ್ ಲವ್, ಸ್ಯಾಕ್ರಿಫಿಷಿಯಲ್ ಲವ್, ಸಮರ್ಪಣೆಯ ಪ್ರೀತಿ, ಅಗಾಪೆ ಲವ್. ಈ ಪ್ರೀತಿ ಅದು ಒಡಂಬಡಿಕೆಯ ಪ್ರೀತಿ. ಮೊದಲಾಗಿ ನಾವು ತಿಳಿದುಕೊಳ್ಳಬೇಕಾದ ಸತ್ಯ ಏನಂದರೆ, ಗಾಡ್ಸ್ ಲವ್ ಈಸ್ ಎವರ್ಲಾಸ್ಟಿಂಗ್ ಲವ್. ಆಮೇನ್. ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ, ಟೆಂಪರರಿ ಪ್ರೀತಿ ಅಲ್ಲ. ಅದು ಲೋಕದಲ್ಲಿ ನಾವು ನೋಡ್ತಿದ್ದೇವೆ. ಲೋಕದ ಪ್ರೀತಿಯಲ್ಲಿ ಡಿಮ್ಯಾಂಡ್ ಇರ್ತದೆ, ಸೆಲ್ಫಿಶ್ ಇರ್ತದೆ. ಆದರೆ ದೇವರ ಪ್ರೀತಿಗೆ ಬರುವಾಗ ಅದು ಅನ್ಕಂಡೀಷನಲ್ ಲವ್, ಸ್ಯಾಕ್ರಿಫಿಷಿಯಲ್ ಲವ್, ಅನ್ಸೆಲ್ಫಿಶ್ ಲವ್. ಅದಕ್ಕೆ ಜೆರೆಮಯ 31:3 ವಚನ ಹೇಳ್ತದೆ, ಐ ಹ್ಯಾವ್ ಲವ್ಡ್ ಯು ಆ್ಯಂಡ್ ಎವರ್ಲಾಸ್ಟಿಂಗ್ ಲವ್. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ. ಒಳ್ಳೆಯ ಸಂದೇಶ, ಗುಡ್ ನ್ಯೂಸ್, ಶುಭವಾರ್ತೆ ಏನಂತ ಹೇಳಿದ್ರೆ, ದೇವರ ಪ್ರೀತಿ ಅನ್ಚೇಂಜಿಂಗ್, ಬದಲಾಗದಂಥ ಪ್ರೀತಿ, ಶಾಶ್ವತವಾದಂಥ ಪ್ರೀತಿ. ವೇದ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಯಾವ ಪ್ರೀತಿಯಿಂದ? ಶಾಶ್ವತವಾದ ಪ್ರೀತಿ. ಗಾಡ್ಸ್ ಲವ್ ಈಸ್ ಎವರ್ಲಾಸ್ಟಿಂಗ್ ಲವ್. ನಮ್ಮ ಎಲ್ಲ ಸೀಸನ್ನಲ್ಲಿ, ನಮ್ಮ ಜೀವಿತದ ಎಲ್ಲ ದಿನಗಳಲ್ಲಿ, ಎವ್ರಿ ಸೆಕೆಂಡ್, ಎವ್ರಿ ಮೂಮೆಂಟ್, ಎವ್ರಿ ಮಿನಿಟ್ ದೇವರ ಪ್ರೀತಿ ನಮಗಿದೆ. ದೇವರು ನಮ್ಮನ್ನು ಪ್ರೀತಿಸ್ತಾನೆ. He loves us. He cares us. ಆತ ನಮ್ಮನ್ನು ನೋಡಿಕೊಳ್ತಾನೆ, ನಮ್ಮನ್ನು ಪೋಷಿಸ್ತಾನೆ, ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಯಾವಾಗಲೂ ನಮ್ಮನ್ನು ಪ್ರೀತಿಸ್ತಾನೆ, ಯಾವಾಗಲೂ ನಮ್ಮನ್ನು ಪ್ರೀತಿಸ್ತಾನೆ. ಆತನ ಪ್ರೀತಿ ಸ್ಟಾಪ್ ಆಗೋದಿಲ್ಲ, ಆತನ ಕೃಪೆ ಸ್ಟಾಪ್ ಆಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶಾಶ್ವತವಾದ ಕೃಪೆಯಿಂದ ನಾನು ನಿನ್ನನ್ನು ಕರುಣಿಸುತ್ತೇನೆ. ಯೆಶಾಯ 54:8. ಶಾಶ್ವತವಾದ ಪ್ರೀತಿ. ಆದ್ದರಿಂದ ಈ ಪ್ರೀತಿಯಲ್ಲಿ ನಾನು ಜೀವಿಸುವಾಗ, ದೇವರ ಪ್ರೀತಿಯಲ್ಲಿ ನಾನು ಸಮಾಧಾನದ ಜೀವನ ಜೀವಿಸಲಿಕ್ಕೆ ಸಾಧ್ಯ. ನಾನು ಆನಂದದ ಜೀವನವನ್ನು ಜೀವಿಸಲು ಸಾಧ್ಯ. ಸುಖದ ಜೀವನ, ಆಶೀರ್ವಾದದ ಜೀವನ, ಸಂತೃಪ್ತಿಯ ಜೀವನ ಜೀವಿಸಲು ಸಾಧ್ಯ. ಯಾಕೆಂದರೆ ಡ್ಯಾಡಿ ಗಾಡ್ ಲವ್ಸ್ ಅಸ್. ಆಮೆನ್. ಡ್ಯಾಡ್ ಈಸ್ ಅವರ್ ಲವಿಂಗ್ ಫಾದರ್. He loves us so much. His love is everlasting love. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿ. Psalms 103:17 ನಾವು ಓದಿಕೊಳ್ಳೋಣ.
ಕೀರ್ತನೆ 103:17 ಹೇಳ್ತದೆ. ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತದೆ, ವೇದ ವಾಕ್ಯ ಹೇಳ್ತದೆ, ಗಾಡ್ಸ್ ಲವ್ ಇಸ್ ಎವರ್ಲಾಸ್ಟಿಂಗ್ ಲವ್. ಎವರ್ಲಾಸ್ಟಿಂಗ್ ಲವ್ ಓದ್ಬೋಣ? ಸಾಮ್ಸ್ 103:17 ಇಂಗ್ಲಿಷ್ ಭಾಷೆಯಲ್ಲಿ ನಾವು ಓದಿಕೊಳ್ಳೋಣ. ಕೀರ್ತನೆ 103:17 ಸಾಮ್ಸ್ 103:17. But the mercy of the Lord is from everlasting to everlasting. And ಇನ್ನೊಂದು ಭಾಷೆ ಹೇಳ್ತದೆ, ಬಟ್ ದ ಲವ್ ಆಫ್ ದ ಫಾದರ್ ಎವರ್ಲಾಸ್ಟಿಂಗ್ ಟು ಎವರ್ಲಾಸ್ಟಿಂಗ್ ದೋಸ್ ಹೂ ಫಿಯರ್ ಹಿಮ್. ದೇವರ ವಾಕ್ಯ ಹೇಳ್ತದೆ, ತಂದೆಯ ಪ್ರೀತಿಯು, ಡ್ಯಾಡಿಯ ಪ್ರೀತಿ, ವೇದ ವಾಕ್ಯ ಹೇಳ್ತದೆ ಎವರ್ಲಾಸ್ಟಿಂಗ್ ಟು ಎವರ್ಲಾಸ್ಟ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಗಾಡ್ಸ್ ಲವ್ ಈಸ್ ಎವರ್ಲಾಸ್ಟಿಂಗ್ ಟು ಎವರ್ಲಾಸ್ಟ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನೋ ಇನ್ ಯುವರ್ ಹಾರ್ಟ್, ಬಿಲವಡ್ ಚರ್ಚ್, ಬಿಲವಡ್ ಇನ್ ಕ್ರೈಸ್ಟ್, ನೋ ಇನ್ ಯುವರ್ ಹಾರ್ಟ್ that God is a loving Father. Amen. God is a loving Father. Bible says, Psalms 103:17, the love of the Father, God's love is everlasting to everlast. ದೇವರ ಪ್ರೀತಿಯು, ದೇವರ ವಾಕ್ಯ ಹೇಳ್ತದೆ, ಶಾಶ್ವತವಾದದು. ದೇವರ ಪ್ರೀತಿಯಲ್ಲಿ ನಮ್ಮ ಲೈಫ್ ಕಟ್ಟಲ್ಪಡುವಾಗ, ದೇವರ ಅಗಾಪೆ ಪ್ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಜೀವಿಸುವಾಗ, ಎವ್ರಿ ಡೇ ನಾನು ದೇವರ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳುವಾಗ, ಜ್ಞಾನ ಮಾಡುವಾಗ, ನಿಜವಾಗಲೂ ನಮ್ಮ ಜೀವನ ಸಂತೋಷದ ಜೀವನ, ಸುಖದ ಜೀವನ, ಸಂತೃಪ್ತಿಯ ಜೀವನ. ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಂಥ ಆಶೀರ್ವಾದ ಯಾವುದಂದರೆ ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಇದೊಬ್ಬ ದೇವರ ಮಗುವಿಗೆ ಮಾತ್ರ ಸಾಧ್ಯ. ಈ ಲೋಕದಲ್ಲಿ ಸಂತೃಪ್ತಿಯ ಜೀವನ ಜೀವಿಸಲು ಅದು ದೇವರ ಗಿಫ್ಟ್, ದೇವರ ಮಗುವಿಗೆ ಮಾತ್ರ ಸಾಧ್ಯ. ಈ ಲೋಕದಲ್ಲಿ ಬರುವಂಥ ಎಲ್ಲ ರೀತಿಯ ಪರಿಸ್ಥಿತಿಗಳಲ್ಲಿ, ಎಲ್ಲ ರೀತಿಯ ಎನ್ವೈರನ್ಮೆಂಟ್ ಮಧ್ಯದಲ್ಲಿ, ಎಲ್ಲ ಸೀಸನ್ನಲ್ಲಿ ಸಂತೃಪ್ತಿಯ ಜೀವನವನ್ನು ಜೀವಿಸಲು ಸಾಧ್ಯ ದೇವರ ಮಗುವಿಗೆ. ಯಾಕಂದರೆ ದೇವರು ನಮ್ಮ ತಂದೆ ಆಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ದೇವರ ವಾಕ್ಯ ಅದಕ್ಕೆ ದಾವಿದನೇ, ಟೇಸ್ಟ್ ಆ್ಯಂಡ್ ಸಿ that the Lord is good. ನಮ್ಮ ತಂದೆ ಒಳ್ಳೆಯವನೆಂಬುದಾಗಿ ಅನುಭವದಿಂದ ನಾವು ತಿಳಿದುಕೊಳ್ಬೇಕು. ನಾವು ಆತನನ್ನು ಪ್ರೀತಿಸುವಾಗ, ಆತನನ್ನು ಆರಾಧಿಸುವಾಗ, ಆತನ ಸನ್ನಿಧಿಯಲ್ಲಿರುವಾಗ, ಆತನ ವಾಕ್ಯಗಳನ್ನು ಜ್ಞಾನ ಮಾಡುವಾಗ, ಆತನ ವಾಗ್ದಾನವನ್ನು ಜ್ಞಾನ ಮಾಡುವಾಗ, ಆತನ ವಾಕ್ಯದಲ್ಲಿ ಸಮಯ ಕಳೆಯುವಾಗ ನಾವು ಅನುಭವಿಸ್ತೇವೆ ದೇವರೆಷ್ಟು ಒಳ್ಳೆಯವನೆಂಬುದಾಗಿ. ಯಾವ ರೀತಿಯ ಪರಿಸ್ಥಿತಿ ಲೋಕದಲ್ಲಿ ಇದ್ದರೂ ಕೂಡ ನನಗೆ ನಿನಗೆ ಒಂದು ಅಶ್ಯೂರೆನ್ಸ್ ಇದೆ, ನನಗೆ ನಿನಗೆ ಒಂದು ಪ್ರಾಮಿಸ್ ಇದೆ, ನಾವು ಒಳ್ಳೆ ಜೀವನ ಜೀವಿಸಲು ಸಾಧ್ಯ. ಆಮೇಲೆ ಸಂತೃಪ್ತಿ ಜೀವನ, ಸುಖದ ಜೀವನ, ಆರೋಗ್ಯಮಯವಾದ ಜೀವನ, ಸಮಾಧಾನದ ಜೀವನ ಜೀವಿಸಲು ಸಾಧ್ಯ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನನ್ನ ಜನರು, ಯೆಶಾಯ 32:8, ಸಮಾಧಾನದ ನಿವಾಸದಲ್ಲಿಯೂ ನಿರ್ಭಯ ನಿಲಯದಲ್ಲಿಯೂ ನೆಮ್ಮದಿಯ ಆಶ್ರಯದಲ್ಲಿ ಜೀವಿಸ್ತಾರೆ. ಮೈ ಪೀಪಲ್, ಮೈ ಚಿಲ್ಡ್ರನ್ ಡ್ವೆಲ್ ಇನ್ ಎ ಪೀಸ್ಫುಲ್ ಹ್ಯಾಬಿಟೇಷನ್, ಇನ್ ಸೆಕ್ಯೂರ್ ರೆಸ್ಟಿಂಗ್ ಪ್ಲೇಸ್. ಮೈ ಚಿಲ್ಡ್ರನ್, ತಂದೆ ಹೇಳ್ತಿದ್ದಾನೆ, ನನ್ನ ಮಕ್ಕಳು, ನನ್ನ ಮಕ್ಕಳು. ಯೇಸೊಮ್ಮೆ ರಿಸರೆಕ್ಷನ್ ಆದ ನಂತರ ಪೇತ್ರನು ಬಳೆ ಇಟ್ಕೊಂಡು ಮೀನು ಹಿಡಲಿಕ್ಕೆ ಹೋಗ್ತಿದ್ದಾನೆ. ಆಯಿತು, ಯೇಸು ಸತ್ತು ಹೋದ, ಇನ್ನು ನಮಗೆ ನಿರೀಕ್ಷೆ ಇಲ್ಲ. ಅವರೆಲ್ಲರೂ ಯಹೂದರಿಗೆ ಭಯಪಟ್ಟು ಬಾಗಿಲು ಮುಚ್ಚಿಕೊಂಡು ನಾವು ನೋಡ್ತೇವೆ, ಮನೆ ಒಳಗೆ ಅವರಿದ್ದರು, ಮೀನು ಹಿಡಲಿಕ್ಕೆ ಹೋದರು, ಆದರೆ ಮೀನು ಸಿಗಲಿಲ್ಲ. ಯೇಸ್ವಾಮಿ ಮುಂಚಾಣೆಯಲ್ಲಿ ದರ್ಶನ ಕೊಡ್ತಿದ್ದಾನೆ. ಏನೆಂಬುದಾಗಿ ಹೇಳಿದ್ರೆ, ಮಕ್ಕಳಿರ, ನಿಮಗೆ ತಿನ್ನಲಿಕ್ಕೆ ಊಟಕ್ಕೆ ಏನು ಸಿಗಲಿಲ್ವಾ? ಏನು ಹೇಳ್ತಿದ್ದಾನೆ ಯೇಸ್ವಾಮಿ? ಮಕ್ಕಳಿರ, ಚಿಲ್ಡ್ರನ್,
We are His children. Amen. He is our daddy God. He is our loving Father. And Bible says God's love is everlasting love. ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ. God's love is everlasting to everlast. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ. ಆದ್ದರಿಂದ ಇದು ಕವನೆಂಟ್ ಲವ್. ದೇವರೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ನೋಡಿ, ಸತ್ಯವೇದದಲ್ಲಿ ನಾವು ನೋಡ್ತೇವೆ, ತಂದೆ ಮನೆಯನ್ನು ಮಗ ಬಿಟ್ಟು ಹೋದ. ಆದರೆ ದೇವರು ಅವನನ್ನು ಪ್ರೀತಿಸಿದ, ತಂದೆ ಅವನನ್ನು ಪ್ರೀತಿಸಿದ. ಆದರೆ ಮಗನು ದೂರ ಹೋದ, ಮನೆಯನ್ನು ಬಿಟ್ಟು. ತಂದೆ ಮನೆಯನ್ನು ಬಿಟ್ಟು ಮಗನು ದೂರ ಹೋದ. ಆದರೆ ತಂದೆಯ ಹೃದಯದಲ್ಲಿ ಪ್ರೀತಿ ಕಮ್ಮಿ ಆಗಲಿಲ್ಲ. ಅದು ಶಾಶ್ವತವಾಗಿತ್ತು. ಮಗನ ವಿಷಯದಲ್ಲಿ ಪ್ರೀತಿ. ತಂದೆ ಯಾವಾಗಲೂ ನೋಡ್ತಿದ್ದ ದಾರಿಯನ್ನು, ನನ್ನ ಮಗ ಬರ್ತಾನೆ ಅಥವಾ ರಿಟರ್ನ್ ಬರ್ತಾನೆ, ನನ್ನ ಮನೆಗೆ ಬರ್ತಾನೆ. ಒಂದು ದಿವಸ ಮಗ ದೂರದಿಂದಲೇ ಬರುವಾಗ ಅವನ ಪರಿಸ್ಥಿತಿ ಹೇಗಿತ್ತು? ಬಟ್ಟೆ ಇಲ್ಲ, ಕೊಳಕು ಬಟ್ಟೆ, ವಾಸನೆ ಬರ್ತದೆ. ಹಂದಿ ಒಟ್ಟಿಗೆ ಜೀವಿಸ್ತಾನೆ, ಹಂದಿ ಆಹಾರವನ್ನು ತಿಂತಿದ್ದಾನೆ. ಆಲೋಚನೆ ಮಾಡ್ತಿದ್ದಾನೆ ತಂದೆಯ ಪ್ರೀತಿಯನ್ನು. ನನ್ನ ತಂದೆ ಎಷ್ಟು ಒಳ್ಳೆಯವನು. ಮೈ ಫಾದರ್ ಇಸ್ ಅ ಗುಡ್ ಗಾಡ್. ಮೈ ಫಾದರ್ ಇಸ್ ಅ ಗುಡ್ ಫಾದರ್. ಮೈ ಫಾದರ್ ಇಸ್ ಅ ಲವಿಂಗ್ ಫಾದರ್. ನೆನಪು ಮಾಡಿಕೊಳ್ತಾನೆ ತಂದೆಯನ್ನು. ತಂದೆ ಯಾವ ರೀತಿ ನನ್ನನ್ನು ಪೋಷಿಸಿದ್ದಾನೆ, ಯಾವ ರೀತಿ ನನ್ನನ್ನು ಬೆಳೆಸಿದ್ದಾನೆ. ಒಂದು ದಿವಸವೂ ನನಗೆ ಆತನು ಪ್ರೀತಿಯನ್ನು ಕಡಿಮೆ ಮಾಡಲಿಲ್ಲ, ಊಟಕ್ಕೆ ಕಡಿಮೆ ಮಾಡಲಿಲ್ಲ. ಎಲ್ಲ ಸುಖಭೋಗ ನನ್ನ ತಂದೆ ಮನೆಯಿತ್ತು. ಆದರೆ ನಾನು ಮನೆ ಬಿಟ್ಟು ಹೋದೆ. ಈಗ ತಂದೆಯ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಂಡು, ತಂದೆ, ನಾನು ನಿನ್ನ ಮಗನೆನಿಸ್ಕೊಳ್ಳೋಕ್ಕೆ ಯೋಗ್ಯನಲ್ಲ, ಆದರೂ ಕೂಡ ನನ್ನನ್ನು ಸ್ವೀಕರಿಸು. ನಿನ್ನ ಆಳುಗಳಲ್ಲಿ ಒಬ್ಬನಾಗಿ ನನ್ನನ್ನು ಸ್ವೀಕರಿಸು. ಮಗನಾಗಿ ಎಂಬುದಾಗಲ್ಲ, ಆಳುಗಳಲ್ಲಿ ಒಬ್ಬ ಆಳುಗಳಾಗಿ ನನ್ನನ್ನು ಸ್ವೀಕರಿಸಿ ಎಂಬುದಾಗಿ ರಿಪೆಂಟ್ ಆಗಿ ರಿಟರ್ನ್ ಬರುವಾಗ ವೇದವಾಕ್ಯ ಹೇಳ್ತದೆ, ತಂದೆ ಮನೆಯಿಂದ ಹೊರಗೆ ಓಡಿ ಹೋದ. ಮಗನನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಅದೇ ಪೊಸಿಷನ್ನು ಕೊಟ್ಟ. ಅವನನ್ನು ಹೋಗಿ ಹಗ್ ಮಾಡಿದ. ಅವನ ಪರಿಸ್ಥಿತಿಯನ್ನು ನೋಡಲಿಲ್ಲ. ಸ್ಮೆಲ್ ಬರ್ತಾನೆ, ಕೊಳಕಾಗಿದೆ, ಸ್ನಾನ ಮಾಡಲಿಲ್ಲ. ಡ್ಯಾಡಿ ಹೋಗಿ, ತಂದೆ ಓಡಿ ಹೋಗಿ ಅವರನ್ನು ಹಗ್ ಮಾಡಿದ. ಅವನ ಕೊರಳಿಗೆ ಮುತ್ತು ಕೊಟ್ಟ, ಹೊಸ ಬಟ್ಟೆ ಕೊಟ್ಟ, ಕಾಲಿಗೆ ಜೋಡು ಕೊಟ್ಟ, ಕೈಗೆ ರಿಂಗ್ ಕೊಟ್ಟ, ಮನೆ ಒಳಗೆ ಸೇರಿಸಿದ. ಹಬ್ಬ ಮಾಡಿದ. ಉಲ್ಲಾಸ ಪಡೋಣ, ಹರ್ಷಿಸೋಣ, ನನ್ನ ಮಗನು ಬದುಕಿ ಬಂದಿದ್ದಾನೆ. ಆದ್ರಿಂದ ತಂದೆ, ಇವತ್ತು ನಾವು ದೂರ ಹೋದ್ರೂ ಕೂಡ ತಂದೆ ನಮ್ಮನ್ನು ವೇಟ್ ಮಾಡ್ತಿದ್ದಾನೆ. ಆಮೇಲೆ ಇದು ಪ್ರೀತಿ. ಇದು ಪ್ರೀತಿ, ಅಗಾಪೆ ಲವ್, ಶಾಶ್ವತವಾದ ಪ್ರೀತಿ. ಐ ಹ್ಯಾವ್ ಲವ್ಡ್ ಯು ಆನ್ ಎವರ್ಲಾಸ್ಟಿಂಗ್ ಲವ್. ತಂದೆ ಯಾವಾಗಲೂ ನಮ್ಮನ್ನು ನೋ ಎಂಬುದಾಗಿ ಹೇಳುವುದಿಲ್ಲ. ನಾವು ಆತನ ಮಕ್ಕಳಿವೆ, ನಾವು ಪರಲೋಕ ಸಂಸ್ಥಾನದವರು, ನಾವು ಬಾಧ್ಯಸ್ಥರು, ಆತನಿಗೆ ಸ್ವಂತ ಮಕ್ಕಳಾಗಿದ್ದೇವೆ. ಯೇಸುವಿನ ಪ್ರೆಷಸ್ ಬ್ಲಡ್ನಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಶ್ರೇಷ್ಠವಾದ ಬೆಲೆಯನ್ನು ಯೇಸು ಕಟ್ಟಿದ್ದಾನೆ. ನಾವು ಆತನ ಪ್ರಾಪರ್ಟಿ ಆಗಿದ್ದೇವೆ. ನಾವು ಆತನ ಓನ್ ಪ್ರಾಪರ್ಟಿ ಆಗಿದ್ದೇವೆ. ಯೇಸುವಿನ ರಕ್ತದ ಮೂಲಕ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ವಿ ಆರ್ ಹಿಸ್ ಚಿಲ್ಡ್ರನ್. 1 John 3rd chapter verse 1 says, how great is the love of the Father. How great. Imagine, meditate. ಎಂಥ ಪ್ರೀತಿ ಅಲ್ಲಿ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀವಿ. ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ತಂದೆಯು. ಯಾರು? ತಂದೆ. ನಮಗೆ ಆತನು ಏನು ಕೊಟ್ಟಿದ್ದಾನೆ ಪೊಸಿಷನ್? ದೇವರ ಮಕ್ಕಳು. ನಾವು ಯಾವಾಗಲೂ ಮಕ್ಕಳಲ್ವಾ ತಂದು? ವೇದವಾಕ್ಯ ಹೇಳ್ತದೆ ಎಂಥ ಪ್ರೀತಿಯನ್ನು. ಎಂಥ ಪ್ರೀತಿ ಅದು? ಎವರ್ಲಾಸ್ಟಿಂಗ್ ಲವ್. ಗಾಡ್ಸ್ ಲವ್ ಈಸ್ ಎವರ್ಲಾಸ್ಟಿಂಗ್ ಟು ಎವರ್ಲಾಸ್ಟ್. ಎರಡನೇದಾಗಿ ನೋಡ್ತೇವೆ, ದೇವರ ಪ್ರೀತಿ ಸ್ಯಾಕ್ರಿಫಿಷಿಯಲ್ ಲವ್. ದೇವರ ಪ್ರೀತಿ, ದೇವರ ವಾಕ್ಯ ಹೇಳ್ತದೆ, ನಾವು ಸತ್ಯವೇದವನ್ನು ತೆರೆಯುವ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಚನ 8 ಹೇಳ್ತದೆ ಆ ದೇವರ ಪ್ರೀತಿಯ ಬಗ್ಗೆ.
ರೋಮನ್ಸ್ ಚಾಪ್ಟರ್ 5 ವರ್ಸ್ 8, ರೋಮಪುರ 5 8ನೇ ವಚನವನ್ನು ನೋಡುವುದಾದರೆ, ರೋಮಪುರ 5:8, 7ರಿಂದ 8ನೇ ವಚನವನ್ನು ಓದಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 5 ವರ್ಸ್ 7 and 8. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಒಬ್ಬ ಯಾರಾದರೂ ಲೋಕದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ದೇವರ ವಾಕ್ಯ ಹೇಳ್ತದೆ, ಅವನಿಗೆ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಇವತ್ತು ಲೋಕದಲ್ಲಿ ಕೆಲವು ಸೆಲೆಬ್ರಿಟಿಗೋಸ್ಕರ ಜನರು, ಪೊಲಿಟಿಷಿಯನ್ಗೋಸ್ಕರ ಪ್ರಾಣ ಕೊಡ್ತಾರಲ್ವಾ, ಸುಸೈಡ್ ಮಾಡೋದನ್ನೆಲ್ಲ ನಾವು ನೋಡ್ತಿದ್ದೇವೆ. ಇರ್ಬೋದು ಅವರ ಲೈಫ್ನಲ್ಲಿ ಅವರು ಏನೋ ಒಳ್ಳೆ ಕಾರ್ಯ ಮಾಡಿದ್ದಾರೆ, ಹೆಲ್ಪ್ ಮಾಡಿರ್ಬೋದು, ಅವರ ಪಟ್ಟಣಕ್ಕೆ, ಅವರ ಕಮ್ಯುನಿಟಿಗೆ ಏನಾದರೂ ಹೆಲ್ಪ್ ಮಾಡಿರ್ಬೋದು. ಆದರೆ ಈ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ ಸತ್ಯವೇದ. ಇಲ್ಲಿ ಸತ್ಯವೇದ ಮಾತಾಡುವಂಥ ಪ್ರೀತಿ ಕ್ರಿಸ್ತನ ಪ್ರೀತಿ, ಕ್ರೈಸ್ಟ್ ಲವ್. ದೇವರ ವಾಕ್ಯ ಹೇಳ್ತದೆ, ಉಪಕಾರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾವನಾದರೂ ಧೈರ್ಯ ಮಾಡ್ಬೋದು. ಆದರೆ 8ನೇ ವಚನ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಅಂದರೆ ದೇವರು ಪ್ರೂಫ್ ಮಾಡಿ ತೋರಿಸಿದ್ದಾನೆ, ಮಗನೇ ನೋಡು ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೆ ಎಂಬುದಾಗಿ. ದೇವರ ಪ್ರೀತಿಯನ್ನು ದೇವರು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ತೋರಿಸಿದ್ದಾನೆ. ಕವನೆಂಟ್ ಲವ್, ಎವರ್ಲಾಸ್ಟಿಂಗ್ ಲವ್. ನೋಡಿ ದೇವರ ವಾಕ್ಯ, ದೇವರು ಅದನ್ನು ತೋರಿಸಿದ್ದಾನೆ. ನಾವು ಇಂಗ್ಲೀಷ್ ಭಾಷೆಯಲ್ಲಿ ಓದೋಣ. ರೋಮನ್ಸ್ ಚಾಪ್ಟರ್ 5 ವರ್ಸ್ 8 ಓದಿಕೊಳ್ಳೋಣ. ಬಟ್ ಗಾಡ್ ಡೆಮಾನ್ಸ್ಟ್ರೇಟ್ ಎಂಬುದಾಗಿ ಹೇಳ್ತದೆ ಅಲ್ವಾ. ಅಂದರೆ ದೇವರು ತೋರಿಸಿದ್ದಾನೆ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾನೆ. ನಾವು ಶೋರೂಮ್ನಲ್ಲಿ ಕೆಲವು ವೆಹಿಕಲ್ ನೋಡ್ತೇವಲ್ಲ, ಅದನ್ನು ನಮಗೆ ತೋರಿಸ್ತಾರಲ್ವ, ಡೆಮೋ ಇಡ್ತಾರಲ್ವ. ಯಾವುದೇ ಒಂದು ನೋಡ್ತೇವೆ, ಟಿ ವಿ ಇರ್ಬೋದು, ಡೆಮೋ ಇಡ್ತಾರೆ, ಅದನ್ನು ತೋರಿಸ್ತಾರೆ, ಅದರ ಫೀಚರ್ಸ್ ನಮಗೆ ತೋರಿಸ್ತಾರೆ, ಅದನ್ನು ಆಪ್ರೇಟ್ ಮಾಡಿ ನಮಗೆ ಅದೇ ರೀತಿ ನೋಡಿ ಇವತ್ತು ನಮಗೆ ಒಂದು ಅಶ್ಯೂರೆನ್ಸ್ ಇದೆ, ನಮಗೆ ಸೆಕ್ಯೂರಿಟಿ ಇದೆ, ನಮಗೆ ಭದ್ರತೆ ಇದೆ. ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ನಮಗೆ ಬೇಡ. ಎಂಥ ಸಿಚುವೇಶನ್ ಬಂದರೂ ಕೂಡ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ಒಂದು ಏನಿದೆ, ಭದ್ರತೆ ಇದೆ. ಆ ಡೆಮೋ ನೋಡ್ತಿದ್ದೇವೆ ಇಲ್ಲಿ, ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ದೇವರು ತೋರಿಸಿದ್ದಾನೆ. ಓಕೆ, His own love towards us, His own love towards us, in that while we were still sinners, Christ died for us. ದೇವರ ವಾಕ್ಯ ಹೇಳ್ತದೆ. ನೋಡಿ, ಯಾರಾದರೂ ಮಾಡ್ತಾರಾ ಎನಿಮಿಗೋಸ್ಕರ? ಯಾರಾದರೂ ಪ್ರಾಣ ಕೊಡಲಿಕ್ಕೆ ರೆಡಿ ಇದ್ದಾರಾ? ಆಲೋಚನೆ, ಒಬ್ಬ ಮರ್ಡರ್ ಇರ್ತಾನೆ, ಅವನು ಮರ್ಡರ್ ಮಾಡಿದರೆ ಸತ್ತೋದಂಥ ಫ್ಯಾಮಿಲಿಯವರು ಅವ್ರಿಗೆ ಜಾಮೀನು ಕೊಡಲಿಕ್ಕೆ ರೆಡಿ ಇದ್ದಾರಾ? ಕೋರ್ಟಿಗೆ ಹೋಗಿ ಬೇಲ್ ಕೊಡಲಿಕ್ಕೆ ರೆಡಿ ಇದ್ದಾರಾ? ಅಥವಾ ಅವನಿಗೆ ಏನಾದರೂ ಸಮಸ್ಯೆ ಬಂದಾಗ ಅವನಿಗೋಸ್ಕರ ನಮ್ಮ ಪ್ರಾಣ ಕೊಡ್ತೇವೆ, ನಮ್ಮ ಆರ್ಗನ್ಸ್ ನಾವು ಡೊನೇಟ್ ಮಾಡ್ತೇವೆ ಎಂಬುದಾಗಿ ಆಲೋಚನೆ ಮಾಡ್ತಾರಾ? ನಮ್ಮ ಎನಿಮಿಗೆ. ಆದರೆ ವೇದವಾಕ್ಯ ಹೇಳ್ತದೆ, ನಾವು ದೇವರ ದೃಷ್ಟಿಗೆ ಕೆಟ್ಟವರಾಗಿದ್ದೆವು, ಎನಿಮಿ ಆಗಿದ್ದೆವು. ಯಾಕೆಂದರೆ ನಾವು ಪಾಪ ಮಾಡ್ತಿದ್ದೆವು, ಪಾಪಿಗಳಾಗಿದ್ದೆವು. ಆದರೂ ಕೂಡ ದೇವರ ವಾಕ್ಯ, ನಾವು ಪಾಪಿಗಳಾಗಿದ್ದರೂ ಕೂಡ ದೇವರಿಗೆ ಯಾಕೆ ಪ್ರೀತಿ ಮಾಡಬೇಕು? ನೀನು ಪಾಪ ಮಾಡಿದಿಲ್ಲ, ಹೋಗು, ಚಲ್, ನಾನು ನಿನ್ನನ್ನು ಡಿಸ್ಟ್ರಾಯ್ ಮಾಡಿಬಿಡ್ತೇನೆ. ನಿನಗೆ ತುಂಬ ಪ್ರೈಡ್ ಇದೆ, ನೀನು ನನ್ನ ಮಾತು ಕೇಳುವುದಿಲ್ಲಲ್ಲ, ನೀನು ಇನ್ನಿಷ್ಟಕ್ಕೆ ಹೋಗ್ತೀಯಲ್ಲ, ನಾನು ಹೇಳಿದ ಮಾತು ಕೇಳಿದೆ, ನಾನು ಡಿಸ್ಟ್ರಾಯ್ ಮಾಡಿ. ದೇವರಿಗೆ ಡಿಸ್ಟ್ರಾಯ್ ಮಾಡ್ಬೋದಲ್ಲ. ಶಿಲುಬೆಯಲ್ಲಿ ಯೇಸು ಸ್ವಾಮಿಗೆ ಅಷ್ಟು ಹೀನವಾಗಿ ಮಾತಾಡುವಾಗ, ಅವನು ಕಿಂಗ್, ಅವನು ದೇವರು. ಆದರೂ ಕೂಡ ನೋಡ್ತಿದ್ದೇವೆ ಶಿಲುಬೆಯಲ್ಲಿ ಅವನಿಗೆ ಶಿಪಾಯಿಗಳು ಏನು ಮಾಡ್ತಿದ್ದಾರೆ? ಸೋಲ್ಜರ್. ಆಫ್ಟರ್ ಆಲ್ ಅವರೊಂದು ಸೋಲ್ಜರ್. ಅವರು ಯಾರೊಟ್ಟಿಗೆ ಮಾತಾಡ್ತಿದ್ದಾರೆ? ಯೇಸು ಸ್ವಾಮಿಯೊಟ್ಟಿಗೆ ಮಾತಾಡ್ತಿದ್ದಾರೆ. ನೀನು ನಿಜವಾದ ದೇವರಾದರೆ ಕೆಳಗಿಳಿದು ಬಾ, ನಿನ್ನನ್ನು ರಕ್ಷಿಸು, ಮತ್ತು ಉಳಿದವರೆಲ್ಲರೂ ನೀನೇನು ಮಾಡು, ರಕ್ಷಿಸು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಗೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ? 100% ಸಾಧ್ಯ. ಆತನ ದೇವರು, ಆತನಿಗೆ ಸಾಧ್ಯ. ಆತನು ಸೃಷ್ಟಿಕರ್ತನು. ಆದರೆ ದೇವರ ವಾಕ್ಯ ಹೇಳ್ತದೆ,
ಆತ ನಮ್ಮನ್ನು ಪ್ರೀತಿಸಿದ. ಯಾಕೆ ಆತನು ಬಾಯಿ ತೆರಲಿಲ್ಲ? ಚಾಲೆಂಜ್ ಮಾಡಿದಾಗ, ಯೇಸು ಸ್ವಾಮಿಗೆ ಚಾಲೆಂಜ್ ಕೊಟ್ಟಾಗ ಸೋಲ್ಜರ್, ನೀನು ದೇವರಾದರೆ ನೋಡು, ಮ್ಯಾಜಿಕ್ ಮಾಡು, ಮಿರಕಲ್ ಮಾಡು, ಕೆಳಗಿಳಿದು ಬಾ, ನಿನ್ನ ರಕ್ಷಿಸ್ಕೋ. ಅದು ಲವ್, ಸ್ಯಾಕ್ರಿಫಿಷಿಯಲ್ ಲವ್. ದೇವರ ವಾಕ್ಯ ಹೇಳ್ತದೆ, ಡೆಮೋ ಮಾಡಿ ತೋರಿಸಿದ, ಆತನ ಪ್ರಾಣ ಕೊಟ್ಟು ತೋರಿಸಿದ. ಆದ್ದರಿಂದ ನಮಗೆ ಭದ್ರತೆ ಇದೆ. ಆಮೇಲೆ ಗಾಡ್ಸ್ ಲವ್ ಇಸ್ ಎವರ್ಲಾಸ್ಟಿಂಗ್ ಲವ್. ಗಾಡ್ಸ್ ಲವ್ ಇಸ್ ಸ್ಯಾಕ್ರಿಫಿಷಿಯಲ್ ಲವ್. ದೇವರ ವಾಕ್ಯ ಹೇಳ್ತದೆ, ನಾವು ಪಾಪಿಗಳಾಗಿದ್ದಗಳು ಕೂಡ ಆತನು ನಮ್ಮನ್ನು ಪ್ರೀತಿಸಿದ. ಎಂಥ ಪ್ರೀತಿಯಿಂದ ಪ್ರೀತಿಸಿದ? ಶಾಶ್ವತ ಪ್ರೀತಿ. ಅದಕ್ಕೆ ದೇವರ ವಾಕ್ಯ, ಆತ ನಮಗೆ ಒಳ್ಳೆಯದನ್ನೇ ಬಯಸ್ತಾನೆ, ಆಮೇಲೆ ಒಳ್ಳೆಯದೇ ಆಲೋಚಿಸ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗಾಗಿ ಮಾಡುತ್ತಿರುವಂಥ ಆಲೋಚನೆಗಳು ಅವು ನಿಮ್ಮ ಹಿತದ ಆಲೋಚನೆ, ಅಹಿತದ ಆಲೋಚನೆ ಅಲ್ಲ. ಗಾಡ್ ಈಸ್ ಅ ಲವಿಂಗ್ ಫಾದರ್. ಆಮೇಲೆ ಒಂದ್ಸಲ ಹೇಳುವಣ, ಗಾಡ್ ಈಸ್ ಅ ಲವಿಂಗ್ ಫಾದರ್. ಗಾಡ್ ಈಸ್ ಅ ಲವಿಂಗ್ ಫಾದರ್. ಗಾಡ್ ಈಸ್ ಅ ಗುಡ್ ಫಾದರ್. ದೇವರು ಒಳ್ಳೆ ತಂದೆ ಆಗಿದ್ದಾನೆ. ದೇವರು ಪ್ರೀತಿಸುವ ತಂದೆ ಆಗಿದ್ದಾನೆ. ಆದ್ದರಿಂದ ಇವತ್ತು ನಾವು ಹರ್ಷಿಸುವ, ಉಲ್ಲಾಸಿಸುವ ನಮ್ಮ ತಂದೆ ಇದ್ದಾನೆ. ನಮ್ಮನೆಂದಿಗೂ ಮರೆಯದ ತಂದೆ ಇದ್ದಾನೆ. ನಮ್ಮನೆಂದಿಗೂ ಕೈ ಬಿಡದ ತಂದೆ ಇದ್ದಾನೆ. ಆತ ನಮ್ಮನ್ನು ಪ್ರೀತಿಸ್ತಾನೆ. ಆತ ನಮ್ಮನ್ನು ಪ್ರೀತಿಸುವುದು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಗಾಡ್ ಕೇರ್ಸ್ ಫಾರ್ ಅಸ್. ದೇವರು ನಮ್ಮನ್ನು ಪೋಷಿಸ್ತಾನೆ. God is a loving Father who provide all our earthly needs. ಪೌಲ ಹೇಳ್ತಾನೆ, ಮೈ ಗಾಡ್ ಶಲ್ ಸಪ್ಲೈ. ಫಿಲಿಪ್ಪಿ 4:19, ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್. ಪೌಲನ ಪ್ರತಿ ಒಂದು ಅಗತ್ಯಗಳನ್ನು ಪೌಲ ಹೇಳ್ತಿದ್ದಾನೆ. ನನ್ನ ದೇವರು ನನ್ನ ಪ್ರತಿಯೊಂದು ಅವಶ್ಯಕತೆಗಳನ್ನು ಆತನು ಪೂರೈಸ್ತಾನೆ ಎಂಬುದಾಗಿ. ನೋಡಿ, ತಂದೆ, ಥಿಂಕ್ ಮಾಡಿ, ನಿಮ್ಮ ಮುಂದೆ ತಂದೆ ಚಿತ್ರಣವನ್ನು ತನ್ನಿರಿ. ನೀವು ಮಕ್ಕಳು, ಆ ಸಂಬಂಧವನ್ನು ಜ್ಞಾಪಕ ಮಾಡಿಕೊಳ್ಳಿ. ಮೊದಲನೇದಾಗಿ ಹೇಳ್ತೇನೆ, ದೇವರು ಪ್ರೀತಿಸುವ ತಂದೆ. ಯಾಕೆಂದರೆ ಎವ್ರಿ ಡೇ ಆತ ನಮ್ಮನ್ನು ಪೋಷಿಸ್ತಾನೆ. ಆಮೇಲೆ ನಮ್ಮ ಅಗತ್ಯಗಳನ್ನು ಆತನು ಪೂರೈಸುತ್ತಾನೆ. ನಾವು ಕೊರತೆಯಲ್ಲಿ ಇರುವುದಕ್ಕೆ ಆತನು ಅನುಮತಿಸುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ನನ್ನ ಮಕ್ಕಳಿಗೆ ಯಾವ ಮೇಲಿಗೂ ಕೂಡ ದೇವರ ವಾಕ್ಯದಲ್ಲಿ ಕೊರತೆ ಇಲ್ಲ. ಆದ್ದರಿಂದ ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 23ನೇ ವಚನದ ದೇವರ ವಾಕ್ಯ ಹೇಳ್ತದೆ, ಆಕಾಶದಲ್ಲಿರುವ ಹಕ್ಕಿಗಳನ್ನು ನೋಡಿರಿ, ನಿಮ್ಮ ತಂದೆ ಅವುಗಳನ್ನು ಪೋಷಿಸ್ತಾನೆ. ಯಾರ ತಂದೆ? ನಮ್ಮ ತಂದೆ. ಆಕಾಶದಲ್ಲಿರುವ ಹಕ್ಕಿಗಳನ್ನು ಆತನು ಪೋಷಿಸ್ತಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ವಚನವನ್ನು ಓದ್ಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 6, ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದಂಥ ವಾಗ್ದಾನ. 31ನೇ ವಚನ ಓದ್ಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 31 ಹೇಳ್ತದೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಅಲ್ವಾ? ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಏನು ಹೇಳ್ತಿದೆ ದೇವರ ವಾಕ್ಯ? ಅಲ್ಲಿ 5 ಟೈಮ್ಸ್ ಹೇಳ್ತಿದೆ, ಚಿಂತೆ ಮಾಡಬೇಡಿರಿ. ಆಕಾಶದಲ್ಲಿರುವ ಹಕ್ಕಿಗಳನ್ನು ನೋಡಿರಿ, ಅವುಗಳನ್ನು ನಮ್ಮ ತಂದೆ ಪೋಷಿಸ್ತಾನೆ. ಎವ್ರಿ ಡೇ ಒಂದು ದಿನ ಕೂಡ ತಪ್ಪದೆ ದೇವರ ವಾಕ್ಯ ಹೇಳ್ತದೆ, ಆಕಾಶದಲ್ಲಿರುವ ಹಕ್ಕಿಗಳನ್ನು, ಆತನ ಸೃಷ್ಟಿಯನ್ನು, ಪ್ರಾಣಿಗಳನ್ನು ಆತನ ಪೋಷಿಸ್ತಾನೆ. ಪ್ರಾಣಿಗಳನ್ನು ಕೂಡ ಆತ ಪ್ರೀತಿಸ್ತಾನೆ. ಎವ್ರಿ ಡೇ ಮೃಗಗಳನ್ನು, ಪಕ್ಷಿಗಳನ್ನು ಆತನು ಪೋಷಿಸ್ತಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಿರಿ. ಇವು ಎಲ್ಲವುಗಳಿಗೋಸ್ಕರ ಯಾರು ತವಕ ಪಡ್ತಾರೆ? ಅಜ್ಞಾನಿಗಳು. ಎವ್ರಿಡೇ ಚಿಂತೆ, ನಾಳೆ ಎಂತ ಮಾಡೋದು, ನಾಡ್ದು ಎಂತ ಮಾಡೋದು. ಅಜ್ಞಾನಿಗಳಂತೆ. ಒಂದು ಲೆಕ್ಕದಲ್ಲಿ ನಾವು ದೇವರನ್ನು ಇನ್ಸಲ್ಟ್, ಲ್ಯಾಕ್ ಆಫ್ ವಿಸ್ಡಮ್. ನಮಗೆ ದೇವರ ಜ್ಞಾನ ಇಲ್ಲ ನಮಗೆ. ಯಾಕೆಂದ್ರೆ ನಾವು ಒಂದು ರೀತಿಯಲ್ಲಿ ದೇವರು ಇನ್ಸಲ್ಟ್ ಮಾಡಿ. ದೇವರು ನಮಗೆ ತಂದೆ ಇದ್ದಾನೆ, ನಮ್ಮ ಒಟ್ಟಿಗೆ
ತಂದೆ ಇದ್ದಾನೆ, ಆತನು ಹೇಳ್ತಿದ್ದಾನೆ, ಆಕಾಶದಲ್ಲಿ ಯಾರು ಅಕ್ಕಿಗಳು ನೀವು ನೋಡಿರಿ, ನೋಡಿ ಹೇಳಿ ನನಗೆ, ಒಂದು ದಿವಸ ಕೂಡ ಅದು ಹೊಟ್ಟೆಗಿಲ್ಲದೆ ಗುಣಗುಡ್ತದ? ಅವು ಬೆಳಿಗ್ಗೆದ್ದು ಕರ್ತನ ಉಪಕಾರವನ್ನು ಸ್ಮರಿಸುತ್ತದೆ. ಅವು ಕರ್ತನನ್ನು ಏನು ಮಾಡ್ತದೆ? ಉಪಕಾರವನ್ನು ಸರಿಸ್ತದೆ. ಪ್ರಾಣಿಗಳು, ಪಕ್ಷಿಗಳು ಎದ್ದು ಕರ್ತನನ್ನು ಸ್ತುತಿಸ್ತದೆ. ಮರಗಳು ಚಪ್ಪಾಳೆ ಹೊಡೆದು ಕರ್ತನನ್ನು ಆರಾಧನೆ ಮಾಡ್ತದೆ, ಸ್ತುತಿಸ್ತದೆ ಮರಗಳು. ಆದರೆ ದೇವರ ವಾಕ್ಯ ಹೇಳ್ತದೆ, 32ನೇ ವಚನ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಆಮೇನ್. ಇದೆಲ್ಲ ನಿಮಗೆ ಬೇಕು, ನಿಮಗೆ ಏನು ಬೇಕೆಂಬುದಾಗಿ ತಂದೆಗೆ ತಿಳಿದಿದೆ. ಆದ್ದರಿಂದ ನೀನೆಂದು ಮಾಡಿದ್ರೆ ಮೊದಲು ದೇವರ ರಾಜ್ಯ, ದೇವರ ಸೇವೆ ಮೊದಲು ನೀನು ಮಾಡು, ಅದಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ. ಆಮೇನ್. ನಿನ್ನೆಲ್ಲ ನೀಡಿ ನಿನ್ನ ಅವಶ್ಯಕತೆ ದೇವರು ಪೂರೈಸ್ತಾನೆ. ನೀನೀಗ ಸೇವೆ ಮಾಡ್ತಿದ್ದಿ ಸಭೆಯಲ್ಲಿ, ಮನಪೂರ್ವಕವಾಗಿ ನೀನು ಮಾಡುವಾಗ ಪ್ರೀತಿಯಿಂದ ಸಂತೋಷ. ನನ್ನ ಡ್ಯಾಡಿ ನನಗೆ ಕೊಟ್ಟ ಸೇವೆ. ಆಮೇನ್. ಯಾರು ಕೊಟ್ಟಿದ್ದಾನೆ? ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಮಗನೇ, ನಿನ್ನ ತಂದೆ ನಿನಗಿದು ಕೊಟ್ಟಿದ್ದಾನೆ ಜವಾಬ್ದಾರಿ, ಸೇವೆ ಮಾಡೋದಕ್ಕೆ. ನಿನ್ನ ತಂದೆಯ ಸೇವೆಯನ್ನು ಮಾಡ್ತಿ, ಮತ್ತೆ ತಂದೆ ನಿನಗೆ ರಿವಾರ್ಡ್ ಕೊಡ್ತಾನೆ, ತಂದೆ ನಿನಗೆ ಪ್ರತಿಫಲ ಕೊಡ್ತಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ತಂದೆಗೆ ಗೊತ್ತಿದೆ ನಿಮ್ಮ ನೀಡ್ ಏನೆಂಬುದಾಗಿ. ನಾವು ಪ್ರಾರ್ಥನೆಯಲ್ಲಿ ಆತನಿಗೆ ಕೇಳುವಾಗ, ಡ್ಯಾಡಿ, ಆಸ್ಕ್ ಹಿಮ್, ಟ್ರಸ್ಟ್ ಹಿಮ್, ಲರ್ನ್ ಟು ಥ್ಯಾಂಕ್ ಹಿಮ್. ನಿಮ್ಮ ಅಗತ್ಯಗಳನ್ನು ಆತನ ಹತ್ರ ಕೇಳಿ, ಡ್ಯಾಡಿ ನನಗೆ ಬೇಕು, ಟ್ರಸ್ಟ್ ಮಾಡಿ. ಕೇಳಿದ ನಂತರ ಕೊಡ್ತಾನಲ್ಲ ತಂದೆ, ಎಸ್ ಆರ್ ನೋ, ಆತನು ಕೊಡ್ತಾನೆ. ಟ್ರಸ್ಟ್ ಹಿಮ್, ಆಸ್ಕ್ ಹಿಮ್, ಟ್ರಸ್ಟ್ ಹಿಮ್, ಲರ್ನ್ ಟು ಥ್ಯಾಂಕ್ ಹಿಮ್. ಥ್ಯಾಂಕ್ಸ್ ಹೇಳಿ ಆತನಿಗೆ, ಕಳೀರಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ. ಆತನು ಕೊಟ್ಟಿದ್ದನೆಂಬುದಾಗಿ ನಂಬಿ ಆತನಿಗೆ ಸ್ತೋತ್ರ ಸಲ್ಲಿಸಿರಿ. ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ತಂದೆ, ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಆದ್ದರಿಂದ ಫಸ್ಟ್ ನಾವು ಆತನನ್ನು ಆನರ್ ಮಾಡುವಾಗ ನಮ್ಮ ಎಲ್ಲ ಜೀವನದಲ್ಲಿ ಮೊದಲು ದೇವರಾಜ, ಸೀಕ್ ದ ಫಸ್ಟ್ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್, ಆಲ್ ಥಿಂಗ್ಸ್ ಆರ್ ಆ್ಯಡನ್ ಅಂಟು ಯು. ಉಳಿದೆಲ್ಲ ಸಂಗತಿಗಳು ದೇವರ ವಾಕ್ಯ ಹೇಳ್ತದೆ ನಿಮಗೆ ದೊರಕುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ನೀನು ದೇವರ ಸೇವೆ ಮಾಡುವಾಗ ದೇವರ ಸನ್ನಿಧಿಯಲ್ಲಿ ಬಹಳಷ್ಟು ಜನರು ಪ್ರಾರ್ಥನೆ ಮಾಡ್ತಾರೆ. ದೇವರು ಅವರಿಗೆ ಕೊಟ್ಟಂಥ ದೊಡ್ಡ ಸೇವೆ, ದೇವರ ಸನ್ನಿಧಿಯಲ್ಲಿ ಪ್ರೇಯರ್ ಮಾಡ್ತಾರೆ ಅವರು ಆತ್ಮಗಳಿಗೋಸ್ಕರ. ದೇವರು ನಿಮಗೆ ರಿವಾರ್ಡ್ ಕೊಡ್ತಾನೆ, ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ. ನೀವು ಕರ್ತನಿಗೆ ಮಾಡಿದ ಸೇವೆ, ವೇದ ವಾಕ್ಯ ಹೇಳ್ತದೆ, ಯೇಸ್ವಾಮಿ ಹೇಳ್ತಾನೆ, ನನ್ನ ಹೆಸರು ನಿಮಿತ್ತ ಒಂದು ತಂಬಿಗೆ ತಣ್ಣೀರು ಕೊಟ್ಟರೆ ಅದಕ್ಕೆ ಪ್ರತಿಫಲ ತಪ್ಪುವುದಿಲ್ಲ. ಹಾಗಾದರೆ ನೀನು ಫಸ್ಟ್ ದೇವರ ರಾಜ್ಯಗೋಸ್ಕರ ನೀನು ಏನೆಲ್ಲ ಮಾಡಿದೆ, ನಿನ್ನ ಇಂಟ್ರೆಸ್ಟ್, ಆಸಕ್ತಿಯನ್ನು ದೇವ್ರು ನೋಡ್ತಿದ್ದಾನಲ್ವ, ನಮ್ಮ ಹೃದಯವನ್ನು ನೋಡ್ತಿದ್ದಾನೆ. ನಾನೆಷ್ಟು ಆಸಕ್ತಿಯಿಂದ ಕರ್ತನ ಸೇವೆ ಮಾಡ್ತಾನೆ. ದೇವರು ನನ್ನನ್ನು ಪ್ರೀತಿಸ್ತಾನೆ, ನಾನೆಷ್ಟು ಪ್ರೀತಿ ಮಾಡ್ತೇನೆ ದೇವರನ್ನು. ದೇವರು ನಿನ್ನಿಂದ ಏನು ಬಯಸ್ತಾನೆ? ಪ್ರೀತಿಯನ್ನು. ಅದಕ್ಕೆ ಪೇತ್ರನ ದೇವರು ಕೇಳ್ತಿದ್ದಾನೆ, ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯಾ? ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯಾ? ರೋಮಪುರ 8:28 ದೇವರ ಬಗ್ಗೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಆತನನ್ನು ಪ್ರೀತಿಸುವವರು ಇದಕ್ಕಾಗಿ ಅಲ್ವಾ. ದೇವರು ಕೂಡ ಆಶಿಸ್ತಾನೆ ನಾವು ಮಕ್ಕಳು ತಂದೆಯನ್ನು ಪ್ರೀತಿಸಬೇಕೆಂಬುದಾಗಿ. ಆತ ನಮ್ಮನ್ನು ಪ್ರೀತಿಸ್ತಾನೆ, ಸೇಮ್ ಮೇಜರ್ನಲ್ಲಿ ಪ್ರೀತಿಸ್ತಾನೆ. ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದಾನೆ, ತನ್ನ ಪ್ರಾಣನೇ ಕೊಟ್ಟು. ಅದರ ಅರ್ಥ ಏನು? ಸಾಲಿಡ್ ಬುನಾದಿ, ಸಾಲಿಡ್ ಫೌಂಡೇಶನ್. ನಾವು ಪಾಪಿಗಳಾಗಿದ್ದಾಗಲೂ ಯೇಸು ಪ್ರಾಣ ಕೊಟ್ಟಿದ್ದಾನೆ, ಯೇಸು ರಿಸರೆಕ್ಷನ್ ಆಗಿದ್ದಾನೆ. ಆದ್ದರಿಂದ ನಮಗೆ ಅಶ್ಯೂರೆನ್ಸ್ ಇದೆ, ಭದ್ರತೆ ಇದೆ, ಖಚಿತ ಇದೆ. ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಆಮೇಲೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದು ಕವನೆಂಟ್ ಲವ್. ಎವರ್ ಲಾಸ್ಟಿಂಗ್ ಲವ್ ಮೀನ್ಸ್ ಕವನೆಂಟ್ ಲವ್, ಒಡಂಬಡಿಕೆ. ತನ್ನ ಪ್ರಾಣ ಕೊಟ್ಟು ತನ್ನ ಬೀದಿಲಿ ತನ್ನ ಫುಲ್ ಬ್ಲಡ್ ಅನ್ನು ಶೆಡ್ ಮಾಡಿ ಆತಲಿದ್ದಾನೆ ಐ ಲವ್ ಯು ಎಂಬುದಾಗಿ. ಯೇಸು ಹೇಳ್ತಿದ್ದಾನೆ, ಹೇಳ್ತಿದ್ದಾನೆ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಕಮ್ ಮೈ ಸನ್, ಮೈ ಡಾಟರ್, ಕಮ್, ನನ್ನ ಬಳಿಗೆ ಬಾ. ನೀನು ಕಷ್ಟದಲ್ಲಿ ಇರಬೇಡ, ಸಮಸ್ಯೆಯಲ್ಲಿ ಇರಬೇಡ. ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನಗೆ ಸುಖ ಕೊಡ್ತೇನೆ, ನಿನಗೆ ಒಳ್ಳೆ ಲೈಫ್ ಕೊಡ್ತೇನೆ. ಅದಕ್ಕೆ ಯೇಸು ಹೇಳ್ತೇನೆ, ನಾನು ಬಂದಿದ್ದೆ ನಿಮಗೆ ಸಮೃದ್ಧಿ ಕೊಡಲಿಕ್ಕೆ, ಅಬಂಡೆಂಟ್ ಲೈಫ್. ಅದು ದೇವರ ಪ್ರೀತಿ.
ದೇವರ ಪ್ರೀತಿ ಏನಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ತಂದೆ ನಿನ್ನನ್ನು ಪೋಷಿಸ್ತಾನೆ. ಆಮೇಲೆ ತಂದೆ ನಿನ್ನನ್ನು ಪೋಷಿಸ್ತಾನೆ. ಈ ಲೋಕದ ಅರ್ತ್ಲಿ ಫಾದರ್ ಒಂದು ತನ್ನ ಮಗುವನ್ನು ಯಾವ ರೀತಿ ಶಿಕ್ಷಣ ಕೊಟ್ಟು ಸ್ಯಾಕ್ರಿಫೈಸ್ ಮಾಡಿ ಪೋಷಿಸ್ತಾನೆ, ಬೆಳೆಸ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಗಾಡ್ ಈಸ್ ಲವ್. ಆಮೇಲೆ ದೇವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾನೆ. ಎಂಥ ಪ್ರೀತಿಯನ್ನು ನಮಗೆ ಆತನ ಮಕ್ಕಳೆಂಬುದಾಗಿ ಆತನ ಅಕ್ಸೆಪ್ಟ್ ಮಾಡಬೇಕಾದ್ರೆ ಎಂಥ ಮಹಿಮೆಯ ದೇವರು, ಎಂಥ ಪ್ರೀತಿ. ಎಲ್ಲವನ್ನು ಬರಿದು ಮಾಡಿಕೊಂಡ, ಪರಲೋಕದಲ್ಲಿ ಇದ್ದಂಥ ದೇವರು ಎಲ್ಲವನ್ನು ಬರಿದು ಮಾಡಿಕೊಂಡು ಆತನು ಮನುಷ್ಯನಾಗಿ ಬಂದ. ಅದಕ್ಕೆ ದೇವರ ವಾಕ್ಯ, ಮಕ್ಕಳು ಶರೀರ ಭಾವದಲ್ಲಿ ಆತನು ನಮ್ಮಂತೆ ಏನಾದಂತೆ ಶರೀರ ಭಾವದಲ್ಲಿ ಬಂದು ನಮ್ಮನ್ನು ಪ್ರೀತಿಸಿ ಹೇಳಿದಾನೆ, ತೋರಿಸಿದಾನೆ. ನೋಡು, ನಾನು ನಿನಗೋಸ್ಕರ ಪ್ರಾಣ ಕೊಡ್ತೇನೆ, ಇದು ಪ್ರೂಫ್. ನಾನು ಮೂರನೇ ದಿನ ಜೀವದಿಂದ ಎದ್ದು ಬರ್ತೇನೆ, ನಿಮಗೆ ಪ್ರಾಣ ಕೊಟ್ಟು ತೋರಿಸ್ತೇನೆ. ನಂಬದವನಾಗಬೇಡ, ನಂಬು. ಬಿಲೀವ್ ಮೀ, ಟ್ರಸ್ಟ್ ಮೀ, ಬಿಲೀವ್, ಹ್ಯಾವ್ ಫೇತ್ ಇನ್ ಮೀ. ದೇವರ ವಾಕ್ಯ ಹೇಳ್ತದೆ, ತಂದೆಯ ಪ್ರೀತಿ ಏನಂತ ಹೇಳಿದ್ರೆ, ತಂದೆ ನಿನ್ನನ್ನು ಪೋಷಿಸ್ತಾನೆ. ಆಮೇಲೆ ತಂದೆ ನಿನ್ನನ್ನು ಸಂರಕ್ಷಣೆ ಮಾಡ್ತಾನೆ. ವೇದ ವಾಕ್ಯ ಹೇಳ್ತದೆ, ನಿನ್ನನ್ನು ಕಾಯುವತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನೆಲ್ಲ ದಾರಿಯಲ್ಲಿ ಆತನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ. ದೇವರು ನಿನ್ನ ಸಂರಕ್ಷಣೆ ಮಾಡ್ತಾನೆ. ನೋಡಿ, ಯಾಕೋಬನು ಅವನ ಲೈಫ್ನಲ್ಲಿ ಒಂದು ಸ್ಥಿರತೆ ಇರಲಿಲ್ಲ. ಅವನು ಎಲ್ಲಿಂದ ಅವನಿಗೆ ಪ್ರಯಾಣ ಮಾಡ್ತಿದ್ದ. ಆದರೆ ಒಂದು ದಿವಸ ಅವನು ತಂದೆಯ ಪ್ರೀತಿಯನ್ನು ಸ್ವೀಕರಿಸಿದ. ತಂದೆ ಪ್ರೀತಿ ಅವನಿಗೆ ಸಿಗ್ತದೆ. ಆ ತಂದೆ ಪ್ರೀತಿ ಸಿಕ್ಕಿದಾಗ Genesis 28:15 ದೇವರು ಹೇಳ್ತಿದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ. 20 ಪ್ರಾಮಿಸ್ ನೋಡಿ, ನಾನು ನಿನ್ನ ಸಂಗಡ ಇದ್ದೇನೆ. ತಂದೆ ಯಾಕೆ ಒಳ್ಳೆಯ ತಂದೆ ಆಗಿದ್ದಾನೆ? ವೈ ಗಾಡ್ ಇಸ್ ಅ ಲವಿಂಗ್ ಫಾದರ್? ಈ ವಿತ್ ಅಸ್ ಆಲ್ವೇಸ್. ಆಮೇಲೆ ಜೀಸಸ್ ಸೆಡ್, ಐ ಆಮ್ ವಿತ್ ಯು ಆಲ್ವೇಸ್. ಯೇಸು ನಮ್ಮ ಸಂಗಡ ಇದ್ದಾನೆ. ಎರಡನೇದಾಗಿ ಯಾಕೋಬನಿಗೆ ದೇವರು ಪ್ರಾಮಿಸ್ ಮಾಡ್ತಿದ್ದಾನೆ, ನೀನು ಹೋಗುವ ಎಲ್ಲ ದಾರಿಯಲ್ಲಿ ನಾನು ನಿನ್ನನ್ನು ಕಾಪಾಡ್ತೇನೆ. ಪ್ರೊಟೆಕ್ಷನ್. ನಮ್ಮ ದೇವರು ನಮ್ಮನ್ನು ಪೋಷಿಸುವುದು ಮಾತ್ರ ಅಲ್ಲ, ಒಳ್ಳೆ ಊಟ ಮಾತ್ರ ನಮಗೆ ಕೊಡುವುದಲ್ಲ, ಒಳ್ಳೆ ಜೀವನ ಮಾತ್ರ ಕೊಡುವುದಲ್ಲ, ಒಳ್ಳೆ ಕೆಲಸ ಮಾತ್ರ ಕೊಡುವುದಲ್ಲ, ದೇವರು ನಮ್ಮನ್ನು ಕಾಪಾಡ್ತಾನೆ. ಆಮೇಲೆ ಎಂಥ ಫ್ಯಾಮಿನ್ ಬಂದರೂ ಕೂಡ ನಾವು ನೋಡ್ತೇವೆ, ಯಾವ ರೀತಿಯ ವೈರಸ್ ಬಂದರೂ ಕೂಡ, ಲೋಕದಲ್ಲಿ ಎಂಥ ರೀತಿಯ ರೋಗ ಸಮಸ್ಯೆ ಆಪತ್ತು ವಿಪತ್ತುಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ಪೋಷಿಸ್ತಾನೆ. ಬರಗಾಲದಲ್ಲಿ ಕೂಡ ದೇವರನ್ನು ಪೋಷಿಸ್ತಾನೆ. ಎರಡನೇ, ದೇವರನ್ನು ಸಂರಕ್ಷಣೆ ಮಾಡ್ತಾನೆ. ನಂತರ ದೇವರು ಹೇಳ್ತೇನೆ, ನಾನು ನಿನ್ನನ್ನು ಸುರಕ್ಷಿತವಾಗಿ ನಿನ್ನ ಸ್ವದೇಶಕ್ಕೆ ಅದರ ಅರ್ಥ ನಾವು ಮನೆಯಿಂದ ಹೋಗ್ತೇವೆ, ಸುರಕ್ಷಿತವಾಗಿ ನಮ್ಮ ಮನೆಗೆ ಹಿಂದಿರುಗಿ ಬರ್ತೇವೆ. ನೋಡಿ, ಯೆಶಾಯದಲ್ಲಿ ಸುಂದರವಾದ ಎವ್ರಿ ಡೇ ನನಗೆ ತುಂಬ ಇಷ್ಟವಾದ ವಚನ ನಾನು ಕನ್ಫೆಸ್ ಮಾಡ್ತೇನೆ. ಎವ್ರಿ ಡೇ ಯೆಶಾಯ 55 ನಾವು ನೋಡ್ತಿದ್ದೇವೆ, ನಾವು ಆನಂದ ಭರಿತರಾಗಿ ಹೋಗ್ತೇವೆ. ಅಲ್ಲಿ 9 ಮತ್ತು 10ನೇ ವಚನ ಏನಿರ್ತದೆ, ನಾವು ಆನಂದ ಭರಿತರಾಗಿ ಮನೆಯಿಂದ ಹೋಗ್ತೇವೆ, ಸಮಾಧಾನದ ಮೆರವಣಿಗೆಯಾಗಿ ಹಿಂತಿರುಗಿ ಬರ್ತೇವೆ. ಬೆಟ್ಟ ಗುಡ್ಡಗಳು ನಮ್ಮ ಮುಂದೆ ಜಯಘೋಷ ಮಾಡ್ತದೆ, ಅಡವಿಯ ಮರಗಳು ಚಪ್ಪಾಳೆ ಹೊಡಿತವೆ. ನೋಡಿ, ದೇವರನ್ನ ಸುರಕ್ಷಿತವಾಗಿ ನಾನು ಮನೆಗೆ ಮಾಡ್ತೇನೆ. ಮನೆಯಿಂದ ನಾನು ಹೋಗ್ತೇನೆ, ದೇವರನ್ನು ವರ್ಷಿಪ್ ಮಾಡಿ ಆನಂದದಿಂದ ಹೋಗ್ತೇನೆ. ದೇವರ ವಾಗ್ದಾನ ಮೇ ಪರಾತ್ಪರನ ಮರೆಯಕ್ಕಿರನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದೆ ಎಂಬುದಾಗಿ ದೇವರನ್ನು ಆರಾಧಿಸಿ ಪ್ರಾಮಿಸ್ ಮೇಲೆ ಟ್ರಸ್ಟ್ ಮಾಡಿ ನಾನು ಮನೆಯಿಂದ ಹೋಗ್ತೇನೆ. ಹಿಂತಿರುಗಿ ದೇವರ ವಾಕ್ಯ ಹೇಳ್ತದೆ, ನಾನು ಸಮಾಧಾನದಿಂದ ಬರ್ತೇನೆ. ಆಮೇಲೆ ಪೀಸ್ಫುಲ್ ಆಗಿ ನನ್ನ ಮನೆಗೆ ನಾನು ಹಿಂತಿರುಗಿ ಬರ್ತೇನೆ. ನಂತರ ದೇವರು ಹೇಳ್ತಿದ್ದಾನೆ, ನಾನು ನಿನಗೇನೆಲ್ಲ ಪ್ರಾಮಿಸ್ ಮಾಡಿದ್ದೇನೆ ಅದೆಲ್ಲವನ್ನು ನೆರವೇರಿಸ್ತೇನೆ. ದೇವರ ವಾಗ್ದಾನ ಹೌದು ಮತ್ತು ಆಮೇನಾಗಿದೆ. ಆಮೇಲೆ ದೇವರು ವಾಗ್ದಾನದ ದೇವರಾಗಿದ್ದಾನೆ. ದೇವರ ಪ್ರಾಮಿಸ್ ನಿನಗಿದೆ. ಅದನ್ನು ಡಿಸ್ಕರೇಜ್ ಆಗಬೇಡ. ವೈ? ಯಾಕೆ ನೀನು ಡಿಸ್ಕರೇಜ್ ಆಗೋದು? ತಂದೆ ನಿನ್ನನ್ನು ಪ್ರೀತಿಸುವಾಗ, ತಂದೆ ನಿನ್ನನ್ನು ಪೋಷಿಸುವಾಗ ಆಲಸ್ಯ ಮಾಡಬೇಡ. ನಿನಗೆ ಕೊಟ್ಟೊಂದು ಉದ್ಯೋಗವನ್ನು ಮಾಡು, ಹಾರ್ಡ್ ವರ್ಕ್ ಮಾಡು. ದೇವರು ಅದನ್ನೇ ಬಯಸ್ತಾನೆ. ಸೇವೆಯಲ್ಲಿ ಹಾರ್ಡ್ ವರ್ಕ್, ಪರಿಶ್ರಮ ಅವಶ್ಯ. ಯೇಸುಸ್ವಾಮಿ ಲೇಜಿ ಆಗಿರಲಿಲ್ಲ. ಯೇಸುಸ್ವಾಮಿ ರಾತ್ರಿಗಳು ದುಡಿದಿದ್ದಾನೆ, ಸೇವೆ ಮಾಡಿದ್ದಾನೆ. ಹಳ್ಳಿ ಪಳ್ಳಿಗಳನ್ನು ಸುತ್ತಿ ಆತನು ಸೇವೆ ಮಾಡಿದ. ಅದರ ಸೇವೆಯಲ್ಲಿ ಕಮಿಟ್ಮೆಂಟ್, ಪ್ರಯಾಸ, ಪರಿಶ್ರಮ ಮಾಡುವಾಗ ದೇವರು ಹೇಳ್ತಿದ್ದಾನೆ, ನನ್ನೆಲ್ಲ ವಾಗ್ದಾನ ಮಗನೇ ನಿನಗೆ.
ಇನ್ನೊಬ್ಬ ಮಗ ಕೇಳ್ತಿದ್ದಾನೆ ತಂದೆ ಹತ್ರ, ತಂದೆ ನಾನು ಇಷ್ಟು ಸಮಯ ನಿನ್ನ ಮನೇಲಿದ್ದೆ, ಒಂದು ಕೂಡ ನನಗೋಸ್ಕರ ನೀನೇನು ಮಾಡಲಿಲ್ಲ, ಕುರಿಯನ್ನು ನೀನು ಕೊಯ್ಲಿಲ್ಲ. ತಂದೆ ಹೇಳ್ತೇನೆ ನನ್ನದೆಲ್ಲವೂ ನಿನ್ನದೇ ಎಂಬುದಾಗಿ. ನನ್ನದೆಲ್ಲವೂ ನಿನ್ನದೇ. ತಂದೆಯಲ್ಲಿರುವಂಥ ಎಲ್ಲವೂ ನಮ್ಮದು, ಸಮಾಧಾನ ನಮ್ಮದು. ಆಮೇನ್. ಪೀಸ್, ಜಾಯ್, ರೈಚಸ್ನೆಸ್, ಪೀಸ್, ಜಾಯ್ ಇನ್ ದ ಹೋಲಿ ಗೋಸ್ಟ್, ಹೋಲಿ ಸ್ಪಿರಿಟ್. ಆದ್ದರಿಂದ ಕ್ರಿಶ್ಚಿಯನ್ ಲೈಫ್ ಈಸ್ ಎ ಪೀಸ್ಫುಲ್ ಲೈಫ್, ಜಾಯ್ಫುಲ್ ಲೈಫ್. ಸಂತೃಪ್ತಿಯ ಜೀವನ, ಸಮಾಧಾನದ ಜೀವನ. ದೇವರ ವಾಕ್ಯ, ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ಹೌದು ಮತ್ತು ಆಮೇನ್ ಆಗಿದೆ. ಎರಡನೇ ಸಂಗತಿ ನಾವು ನೆನಪಿಟ್ಕೊಳ್ಬೇಕಂದ್ರೆ, ಗಾಡ್ಸ್ ಲವ್ ಗಿವ್ಸ್ ದ ಕಾನ್ಫಿಡೆನ್ಸ್. ದೇವರ ಪ್ರೀತಿ ನಮಗೆ ಭರವಸೆಯನ್ನು ಕೊಡ್ತದೆ. ಆಮೇಲೆ ಭದ್ರತೆಯನ್ನು ಕೊಡ್ತದೆ. ನೋಡಿ, 1 ಯೋಹಾನ 4:17 ಓದಿಕೊಳ್ಳೋಣ. 1ನೇ ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ ವಚನ 17ನೇ ವಚನ ಓದ್ಕೊಳ್ಳೋಣ. 1 John chapter 4 verse 17. 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯದ ವಚನ 17 ಓದಿಕೊಳ್ಳೋಣ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಗಾಡ್ಸ್ ಲವ್ ಗಿವ್ಸ್ ದ ಕಾನ್ಫಿಡೆನ್ಸ್. ಆಮೇನ್ ಅಲ್ವಾ? ಕಂಪ್ಲೀಟ್ ನಮಗೆ ಕಾನ್ಫಿಡೆನ್ಸ್ ಕೊಡ್ತದೆ ದೇವರ ಪ್ರೀತಿ. ನಮಗೆ ಫುಲ್ ಧೈರ್ಯ ಇದೆ. ದೇವರ ಮಗು ನಾನು, ದೇವರು ನನ್ನನ್ನು ಕಾಯ್ತಾನೆ. ಆಮೇಲೆ ಹೇಳ್ಬೋದಾ, ದೇವರು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ, ದೇವರು ನನ್ನನ್ನು ಪೋಷಿಸ್ತಾನೆ, ದೇವರು ನನ್ನನ್ನು ಸಂರಕ್ಷಣೆ ಮಾಡ್ತಾನೆ. ನಾನು ದೇವರ ಮಗು, ದೇವರು ನನಗೆ ಒಳ್ಳೆಯದನ್ನೇ ಬಯಸ್ತಾನೆ. ಆತನು ಮಾಡ್ತಿರುವಂಥ ಆಲೋಚನೆ ಅವು ನನ್ನ ಅಹಿತದ ಆಲೋಚನೆ ಅಲ್ಲ, ನನ್ನ ಹಿತದ ಆಲೋಚನೆ. ಆದ್ದರಿಂದ ಭೂಲೋಕದಲ್ಲಿ ಏನೇ ಇದ್ರೂ ಕೂಡ, ಭೂಲೋಕದಲ್ಲಿ ಏನೇ ಪರಿಸ್ಥಿತಿ ಇದ್ರೂ ಕೂಡ, ಯಾವ ವಾತಾವರಣ ಇದ್ರೂ ಕೂಡ, ದೇವರ ವಾಕ್ಯ, ದೇವರ ಪ್ರೀತಿ ನಮಗೆ ಕಾನ್ಫಿಡೆನ್ಸ್ ಕೊಡ್ತದೆ, ಸೆಕ್ಯೂರಿಟಿಯನ್ನು ಕೊಡ್ತದೆ, ಭರವಸೆಯನ್ನು ಕೊಡ್ತದೆ, ಆಶ್ವಾಸನೆಯನ್ನು ಕೊಡ್ತದೆ. ಫುಲ್ ಕಾನ್ಫಿಡೆನ್ಸ್, 100% ಕಾನ್ಫಿಡೆನ್ಸ್ ನಮಗೆ ದೇವರು ಕೊಡ್ತದೆ. ದೇವರು ಹೇಳ್ತದೆ, ಐ ಆಮ್ ವಿತ್ ಯು, ಫಿಯರ್ ನಾಟ್, ಐ ವಿಲ್ ನೆವರ್ ಲೀವ್ ಯು ನಾಟ್ ಫಾರ್ಸೇಕ್ ಯು. ಫುಲ್ ಧೈರ್ಯ. ಇವತ್ತು ನಮಗೆ ನ್ಯಾಯ ತೀರ್ಪಿನ ಮುಂದೆ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಯೇಸು ನಮ್ಮನ್ನು ನ್ಯಾಯ ತೀರ್ಪಿನ ಹೊರಗೆ ತಂದಿದ್ದಾನೆ. ಆಮೇಲೆ ಜಡ್ಜ್ಮೆಂಟಿಂದ ಹೊರಗೆ. ಆದರೆ ನಮಗೆ ಧೈರ್ಯ ಉಂಟು, ಕಾನ್ಫಿಡೆನ್ಸ್ ಉಂಟು. ನಾನು ದೇವರ ಮಗು, ಪರಲೋಕ ರಾಜ್ಯ ನನ್ನದು, ನಾವು ಪರಲೋಕ ಸಂಸ್ಥಾನದವರು. ಈ ಭೂಲೋಕವನ್ನು ತಂದೆ ನಮಗೆ ಕೊಟ್ಟಿದ್ದಾನೆ, ಆಶೀರ್ವಾದವಾಗಿ ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನಮ್ಮ ಮೂಲಕ, ದೇವರ ಮಕ್ಕಳ ಮೂಲಕ ಈ ಸಿಟಿ ಬ್ಲೆಸ್ ಆಗ್ತದೆ. ಆಮೇಲೆ ಈ ಪಟ್ಟಣ ಆಶೀರ್ವಾದ, ಉದ್ಧಾರ ಆಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಭಯ ಪಡೋದು ಅವಶ್ಯಕತೆ ಇಲ್ಲ, ನಮಗೆ ಕಾನ್ಫಿಡೆನ್ಸ್ ಇದೆ. ದೇವರ ಪ್ರೀತಿ ನಮಗೆ ಭರವಸೆಯನ್ನು ಕೊಡ್ತದೆ. ಏನು ಭರವಸೆ ಕೊಡ್ತದೆ? ವಾಗ್ದಾನ ಕೊಡ್ತದೆ. ಎಲ್ಲ ಸರ್ಕಮ್ಸ್ಟಾನ್ಸಸ್ನಲ್ಲಿ, ಎಲ್ಲ ಸಿಚುವೇಶನ್ನಲ್ಲಿ ದೇವರ ಪ್ರೀತಿ ನಮಗೆ ಕಾನ್ಫಿಡೆನ್ಸನ್ನು ಕೊಡ್ತದೆ. ಅದರ ಅರ್ಥ, ನೀನು ಚಿಂತಿಸುವಂಥ ಅವಶ್ಯಕತೆ ಇಲ್ಲ, ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೀಕ್ ದ ಫಸ್ಟ್ ಕಿಂಗ್ಡಮ್ ಆಫ್ ಗಾಡ್. ನಮ್ಮ ಹೃದಯದಲ್ಲಿ ಒಂದು ಆಶೆ ಇರಲಿ. ನಮ್ಮ ತಂದೆಯಾದ ದೇವರ ಆಶೆ ಏನಿದೆ ಗೊತ್ತಾ? ಹೃದಯದ ಆಶೆ. ತಂದೆ ಹೃದಯದಲ್ಲಿ ಪ್ರೀತಿ ಏನಿದೆ, ಒಬ್ಬನಾದರೂ ನಾಶವಾಗಿ ಹೋಗಬಾರ್ದು. ಆಮೇಲೆ ದೇವರ ಆಶೆ, ಅಯ್ಯೋ ನಾನು ಸೃಷ್ಟಿ ಮಾಡಿದ್ದೇನೆ. ಅದಕ್ಕೆ ದೇವರ ವಾಕ್ಯ, ದೇವರು ಲೋಕವನ್ನೇ, ಗಾಡ್ ಸೋ ಲವ್ ದ ವರ್ಲ್ಡ್ ಆ್ಯಂಡ್ ಹಿ ಗೇವ್. ಒಬ್ಬನಾದರೂ ನಾಶವಾಗಿ ಹೋಗಬಾರ್ದು. ದೇವರ ಪ್ಲ್ಯಾನ್ ಅದು, ಆ್ಯಕ್ಚುಲಿ ದೇವರ ಚಿತ್ತ ಅಲ್ವಾ? ನಾಶ ಆಗಬಾರ್ದು ಯಾರು ಕೂಡ. ಅದು ದೇವರ ಪ್ಲ್ಯಾನ್ ಅಲ್ಲ. ಆದರೆ ಸೈತನ ಮೋಸ ಮಾಡಿದ್ದಾನೆ. ಇವತ್ತೆಷ್ಟೋ ಆತ್ಮಗಳು, ಯವನಸ್ಥರು ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ನಲ್ಲಿ, ಸೈತನ ಬಂಧನದಲ್ಲಿ ಸ್ಲೇವ್ ಆಗಿದ್ದಾರೆ. ಇವತ್ತು ನಮಗೆ ಕೊಟ್ಟಂಥ, ದೇವರು ಕೊಟ್ಟಂಥ ಬರ್ಡನ್ ಏನು? ನಮಗೆ ಕಾನ್ಫಿಡೆನ್ಸ್ ಇದೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ. ಆಮೇಲೆ ದೇವರು ನಮ್ಮ ಪ್ರಾರ್ಥನೆಗೆ, ನಮಗೆ ವಾಗ್ದಾನ ಇಟ್ಟುಕೊಂಡು ನಾವು ಪ್ರೇಯರ್ ಮಾಡುವ, ದೇವರ ಆತ್ಮಗಳನ್ನು ರಕ್ಷಿಸು, ದೇವರೇ ನಮಗೆ ಸೋಲು ಕೊಡು. ನೀವು ಪ್ರಾರ್ಥನೆ ಮಾಡುವಾಗ ದೇವರವರ ಕಣ್ಣನ್ನು ತೆರೆತಾನೆ.
ನೀನು ಪ್ರಾರ್ಥನೆ ಮಾಡಿ ಡ್ಯಾಡಿಯನ್ನು ವರ್ಷಿಪ್ ಮಾಡುವಾಗ ದೇವರು ನಿನಗೆ ಆ ಒಂದು ಕಂಪ್ಯಾಷನ್ ಆರ್ಟನ್ನು ಕೊಡ್ತಾನೆ, ಕರುಣೆ ಕೊಡ್ತಾನೆ. ಆತ್ಮಗಳ ಬಗ್ಗೆ ನಿನಗೆ ಬರ್ಡನ್ ಕೊಡ್ತಾನೆ, ಆತ್ಮಗಳ ಬಗ್ಗೆ ನಿನಗೆ ಕರುಣೆ ಕೊಡ್ತಾನೆ. ನಾನು ದೇವರನ್ನು ವರ್ಷಿಪ್ ಮಾಡುವಾಗ, ಆ ದೇವರ ಪ್ರೀತಿ ನಾನು ಎಕ್ಸ್ಪೀರಿಯನ್ಸ್ ಮಾಡುವಾಗ, ಲೋಕದ ಎಲ್ಲ ಲೌಕಿಕ ಆಕರ್ಷಣೆ ನನಗೆ ಎಂಟರ್ಟೈನ್ ಆಗೋದಿಲ್ಲ. ಲೋಕದ ಯಾವುದೇ ಎಂಟರ್ಟೈನ್ಮೆಂಟ್ ನಾನು ಅದಕ್ಕೆ ಆಕರ್ಷಣೆಗೆ ಹೋಗುದಿಲ್ಲ. ಯಾಕಂದರೆ ದೇವರ ಪ್ರೀತಿ ನನ್ನನ್ನು ಸಂತೃಪ್ತಿಗೆ ನಡೆಸ್ತದೆ. ಆಮೇಲೆ ದೇವರ ಅಗಾಪೆ ಲವ್ ನನಗೆ ತೃಪ್ತಿಯ ಜೀವನ ಕೊಡ್ತದೆ. ನಾನು ಒಳ್ಳೆ ಥಿಂಗ್ಸ್ನಲ್ಲಿ ಫೋಕಸ್ ಮಾಡೋದಿಲ್ಲ. ನನ್ನ ಆಶೆ ಒಂದೇ, ನನ್ನ ತಂದೆಯ ಹೃದಯವನ್ನು ನಾನು ಏನು ಮಾಡಬೇಕು? ತೃಪ್ತಿಪಡಿಸಬೇಕು. ನನ್ನ ತಂದೆಯ ಮನಸ್ಸನ್ನು ನಾನು ಸಂತುಷ್ಟಿಪಡಿಸಬೇಕು. ನನ್ನ ತಂದೆಯ ಆಶೆ ಬಯಕೆಯನ್ನು ನಾನು ಪೂರೈಸಬೇಕು. ಅದಕ್ಕೆ ನಾವು ಒಂದು ಹಾಡಾಡ್ತೇವಲ್ಲ, ನಿನ್ನ ಹೃದಯದ ಆಶೆಯನ್ನು ನಾನು ಪೂರೈಸುವೆಂಬುದಾಗಿ ಆಡ್ತೇವಲ್ವಾ? ನಿನ್ನ ಹೃದಯದ ಆಶೆಯನ್ನು ನಾನೆಂದು ಪೂರೈಸುವೆ. ದೇವರ ಹೃದಯದ ಆಶೆ ಏನಿದೆ ಮಕ್ಕಳೇ? ದೇವರು ಕೇಳ್ತಾನೆ, ನನ್ನ ಮಕ್ಕಳೇ, ನನ್ನ ಆಶೆಯನ್ನು ನಾಶ ಆಗಬಾರ್ದು ಯಾರು ಕೂಡ. ಅದಕ್ಕೋಸ್ಕರ ನಿನ್ನ ನಾನು ಆರಿಸಿಕೊಂಡಿದ್ದೇನೆ. ಯು ಆರ್ ದ ಲೈಟ್. ನೀನು ಬೆಳಕು, ನೀನು ಲೋಕಕ್ಕೆ ಬೆಳಕು, ನಾನು ಬೆಳಕು, ನನ್ನ ಮಗು ನೀನು ಲೈಟ್. ಪ್ರೇ ಪ್ರೇ ಪ್ರೇ. ದೇವರು ನಮಗೆ ಸೋಲನ್ನು ಕೊಡ್ತಾನೆ. ಆಮೇಲೆ ಖಂಡಿತ ದೇವರು ನಮಗೆ ಸೋಲು ಕೊಡ್ತಾನೆ. ನಮಗೆ ಕಾನ್ಫಿಡೆನ್ಸ್ ಇದೆ. ದೇವರ ಪ್ರೀತಿ ನಮಗೆ ಭದ್ರತೆ ಕೊಡ್ತದೆ. ದೇವರ ಪ್ರೀತಿ ಎಲ್ಲ ಆಪತ್ತು ವಿಪತ್ತುಗಳ ಮಧ್ಯದಲ್ಲಿ ನನಗೆ ದೇವರ ಪ್ರೀತಿ ಇದೆ. ನಾನು ದೇವರ ಪ್ರೀತಿಯ ಒಳಗೆ ನಾನು ಸುರಕ್ಷಿತನಾಗಿದ್ದೇನೆ. ನಾನು ನನ್ನ ತಂದೆಯ ಹೃದಯದ ಒಳಗೆ ನಾನು ಸುರಕ್ಷಿತನಾಗಿದ್ದೇನೆ, ಕಂಫರ್ಟ್ ಆಗಿದ್ದೇನೆ. ನಾನು ಸ್ಯಾಟಿಸ್ಫೈಡ್ ಲೈಫನ್ನು ಜೀವಿಸ್ತೇನೆ. ಗಾಡ್ ಈಸ್ ಲವ್. ಗಾಡ್ ಈಸ್ ಲವ್. 18ನೇ ವಚನ ಅದರಲ್ಲಿ ಹೇಳ್ತದೆ, ಗಾಡ್ಸ್ ಲವ್, ಪರ್ಫೆಕ್ಟ್ ಲವ್. ದೇವರ ಪ್ರೀತಿ, ಗಾಡ್ಸ್ ಲವ್ ಇಸ್ ಪರ್ಫೆಕ್ಟ್ ಲವ್. 100% ಸಂಪೂರ್ಣ ಪ್ರೀತಿ ಅದು. ಇದರಲ್ಲಿ ಸ್ವಲ್ಪ ಕೂಡ ಮಿಕ್ಸ್ ಇಲ್ಲ, ಕಳಬೆರಕೆ ಉಂಟಾ? ಇವನು ಫ್ಯಾಮಿಲಿ ಲವ್ನಲ್ಲಿ ಕೂಡ ಸ್ವಲ್ಪ ಮಿಕ್ಸ್ ಇರ್ತದೆ ಅಲ್ವಾ? ಕಲಬೆರಕೆ ಸ್ವಲ್ಪ. ಗಂಡ ಹೆಂಡತಿ ಲವ್ ಇರ್ಬೋದು, ಗಂಡ ಹೆಂಡತಿ ಲವ್, ತಂದೆ ತಾಯಿಯ ಪ್ರೀತಿ ಸ್ವಲ್ಪ ಇರ್ತದೆ. ಏನಾದರೂ ಮಾಡಿದರೆ ಕಲಿಸ್ಬೇಕು ಸ್ವಲ್ಪ ಅಂದೇಳಿ, ಸ್ವಲ್ಪ ಒಂದು ಟ್ರೈನ್ ಮಾಡಬೇಕು. ಸ್ವಲ್ಪ 4 ದಿವಸ ಮಾರ್ಕೆಟಿಗೆ ಹೋಗೋದಿಲ್ಲ, ಅವರೇ ಹೋಗಿ ಬರಬೇಕು, ಸ್ವಲ್ಪ ಟ್ರೈನ್ ಮಾಡುವ. ಆದರೆ ಇಲ್ಲಿ ದೇವರ ವಾಕ್ಯದ ಗಾಡ್ಸ್ ಲವ್ ಇಸ್ ಪರ್ಫೆಕ್ಟ್ ಲವ್. ಆಮೇನ್. ಗಾಡ್ಸ್ ಲವ್ ಇಸ್ ಪರ್ಫೆಕ್ಟ್ ಲವ್. ದೇವರ ವಾಕ್ಯ ಹೇಳ್ತದೆ. ಈ ದೇವರ ಪ್ರೀತಿ, ಸಂಪೂರ್ಣವಾದ ಪ್ರೀತಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಫಿಯರ್. ನೋಡಿ 18ನೇ ವಚನ ಹೇಳ್ತದೆ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇರುವುದಿಲ್ಲ. ಅದಕ್ಕೆ ನಾಳೆ ಗಾಡ್ಸ್ ಲವ್ ಗಿವ್ಸ್ ದ ಕಾನ್ಫಿಡೆನ್ಸ್. ನಮಗೆ ಭದ್ರತೆ, ಭರವಸೆಯನ್ನು ಕೊಡ್ತದೆ. ಯಾಕೆಂತ ಹೇಳಿದ್ರೆ, ನಾನು ನಿಜವಾಗಿ ದೇವರ ಪ್ರೀತಿಯಲ್ಲಿ ಇರುವುದಾದರೆ, ದೇವರ ವಾಕ್ಯದ ಪ್ರೀತಿ ಇರುವಲ್ಲಿ ಹೆದರಿಕೆ, ಹಲೋ, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಏನು ಮಾಡ್ತದೆ? ಫಿಯರ್ ಏನು ಮಾಡ್ತದೆ? ಯಾತನೆಯನ್ನು ಹೊಂದುತ್ತಾ ಇರೋದು. ನೋಡಿ, ಫಿಯರ್ ನಮಗೆ ಸ್ಲೇವ್ ಆಗಿರ್ತೇವೆ ನಾವು. ಫಿಯರ್, ನಾಳೆ ಏನಾಗ್ತದೆ, ನಾಡ್ದು ಏನಾಗ್ತದೆ. ನೋಡಿ, ಪ್ರಾರ್ಥನೆ ಮಾಡಿ, ತಂದೆ ತಾಯಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಪ್ರೇಯರ್ ಮಾಡಿ, ಒಳ್ಳೆ ಜೀವನಗೋಸ್ಕರ, ಒಳ್ಳೆ ಲೈಫ್ ಪಾರ್ಟ್ನರ್ಗೋಸ್ಕರ, ಒಳ್ಳೆ ಉದ್ಯೋಗಗೋಸ್ಕರ ಪ್ರೇಯರ್ ಮಾಡಿ. ದೇವರ ಪ್ರೀತಿ ನಿಮಗೆ ಭದ್ರತೆಯನ್ನು ಕೊಡ್ತದೆ. ಆಮೇಲೆ ದೇವರು ನಿಮಗೆ ವಾಗ್ದಾನ ಕೊಡ್ತಾನೆ, ನಾನು ನಿಮ್ಮ ಪ್ರಾರ್ಥನೆ ಕೇಳ್ತೇನೆ, ಬೆಸ್ಟ್ ಕೊಡ್ತೇನೆ, ಒಳ್ಳೆಯದನ್ನು ಕೊಡ್ತೇನೆ. ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಇಲ್ಲಿ ದೇವರ ವಾಕ್ಯದ ಪರ್ಫೆಕ್ಟ್ ಲವ್, ಗಾಡ್ಸ್ ಲವ್ ಕಾಸ್ಟ್ ಔಟ್ ಫಿಯರ್. ನಾವು ಸ್ಲೇವ್ ಆಗಿ ಫಿಯರ್ನಲ್ಲಿ ನಾವು ಭದ್ರತೆ ಇಲ್ಲದೆ ಅಜ್ಞಾನಿಗಳಾಗಿ ಚಿಂತೆ ಮಾಡಿ ಜೀವಿಸುವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಒಳ್ಳೆಯವನು. ಗಾಡ್ ಈಸ್ ಅ ಗುಡ್ ಫಾದರ್. ಗಾಡ್ ಈಸ್ ಅ ಲವಿಂಗ್ ಫಾದರ್ ಹೂ ಪ್ರೊವೈಡ್ ಆಲ್ ಅವರ್ ನೀಡ್ಸ್, ಅರ್ತ್ಲಿ ನೀಡ್ಸ್. ಪ್ರೊಟೆಕ್ಷನ್ ಕೊಡ್ತಾನೆ, ಸಂರಕ್ಷಣೆ ಕೊಡ್ತಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ನೋಡಿ, ದೇವರ ಪ್ರೀತಿ. ನಾನು ಯಾಕೆ ಹೇಳ್ತೇನೆ ನಾವು ಎದುರುವಂಥ ಅವಶ್ಯಕತೆ ಇಲ್ಲ. ಪರ್ಫೆಕ್ಟ್ ಲವ್ ಆ ಹೆದರಿಕೆಯನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ, ಹೊರಗೆ ಅಂದರೆ ಕಿಕ್ ಮಾಡ್ತದೆ, ಒದ್ದು ದೂಡಿಸ್ತದೆ ಅಲ್ವಾ? ಕಿಕ್ ಮಾಡಿದ ಹೊರಗೆ ಆಗ್ತದೆ.
ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಸೈತನ್ನು ಗದರಿಸಿರಿ ಎಂಬುದಾಗಿ ಅಲ್ವಾ. ಸೈತನ್ ಏನು ಮಾಡ್ಬೇಕಂದ್ರೆ ಗದರಿಸಿರಿ, ದೇವರಿಗೆ ಒಳಗಾಗಿರಿ, ಸೈತನನ್ನು ಎದುರಿಸಿರಿ, ಗದರಿಸಿರಿ, ಅವನು ಬಿಟ್ಟು ಹೋಗ್ತಾನೆ. ಹಾಗೇನೆ ಫಿಯರ್ ಬರುವಾಗ ಕಾಸ್ಟ್ ಔಟ್ ಮಾಡಿ, ರಿಬುಕ್ ಮಾಡಿ. ಸತ್ಯವೇದದಲ್ಲಿ ನೋಡುವಾಗ ದೇವರ ಪ್ರೀತಿ ಎಷ್ಟು ಸುಂದರವಾದ ಒಂದು ಚಿತ್ರಣವನ್ನು ನೋಡ್ತಿದ್ದೇವೆ. ಯೋಸೇಫನ ಲೈಫನ್ನು ನಾವು ನೋಡೋದಾದರೆ ಜೆನೆಸಿಸ್ ಚಾಪ್ಟರ್ 37 ವರ್ಸ್ 18 ಅಲ್ಲಿ ನೋಡ್ತಿದ್ದೇವೆ. ಅವನಿಗೆ 10 ಮಂದಿ ಸಹೋದರಿದ್ದಾರೆ ಅಲ್ವಾ. ನೋಡಿ, ಜೆನೆಸಿಸ್ 37 ವರ್ಸ್ 18 ಓದ್ಕೊಳ್ಳೋಣ. ಆದಿಕಾಂಡ 37 18ನೇ ವಚನ ಓದ್ಕೊಳ್ಳೋಣ. ಜೆನೆಸಿಸ್ ಚಾಪ್ಟರ್ 37 ವರ್ಸ್ 18 ನಾವು ಓದೋದಾದರೆ, ಆದಿಕಾಂಡ 37:18, ಅವರು ಅವನನ್ನು ದೂರದಿಂದ, ಯಾರನ್ನು? ಯೋಸೇಫನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಸಂಚು ಮಾಡಿದರು ಅಲ್ವಾ. ಅವರು ಬನ್ನಿರಿ, ಆಗೋ ಕನಸಿನವನು ಬರ್ತಾನೆ, ನಾವು ಅವನನ್ನು ಕೊಂದು ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗ ಅವನು ತಿಂದು ಬಿಟ್ಟಿತನ್ನು ಹೇಳೋಣ ಬನ್ನಿ, ಆಗ ಅವನ ಕನಸು ಏನಾಗೋ ನೋಡೋಣ ಎಂದು ಮಾತಾಡಿಕೊಂಡ್ರು. ಈಗ ಒಬ್ಬನಿದ್ದಾನೆ ರೂಬೇನನು. ಈ ಮಾತನ್ನು ಕೇಳಿ ನಾವು ಅವನ ಪ್ರಾಣವನ್ನು ತೆಗೆಯಬಾರದು, ಲೆಟ್ ಅಸ್ ನಾಟ್ ಕಿಲ್ ಹಿಮ್. ರೂಬೇನ್ ಹೇಳ್ತಿದ್ದಾನೆ. ಯೋಸೇಫನಿಗೆ 10 ಮಂದಿ ಸಹೋದರಿದ್ದಾರೆ ನೋಡಿ. ಇವತ್ತು ನಮಗೆ ದೇವರು ಒಳ್ಳೆಯ ಸಹೋದರನು ಕೊಟ್ಟಿದ್ದಾನೆ, ಪ್ರೀತಿಸುವಂಥ ಸಹೋದರ, ದೇವರಿಗೆ ಸ್ತೋತ್ರ. ಇಲ್ಲಿ ಯೋಸೇಫನಿಗೆ 10 ಮಂದಿ ಅಣ್ಣ ತಮ್ಮಂದಿದ್ದಾರೆ, ಎಲ್ಲರೂ ದ್ವೇಷ ಮಾಡ್ತಿದ್ದಾರೆ. 10 ಮಂದಿ ಕೂಡ. ಪಾಪ ಅವನು ತಂದೆ ಅವನನ್ನು ಕಳಿಸಿದ್ದ, ನಿನ್ನ ಸಹೋದರ ಯೋಗಕ್ಷೇಮ ವಿಚಾರಿಸಿ ಬಾ ಎಂಬುದಾಗಿ. ಶೇಕೆಮಿಗೆ ಬರ್ತಾನೆ, ಎಷ್ಟು ಮೈಲು ದೂರ ನಡ್ಕೊಂಡು ಬಂದ ಪಾಪ. ಆ ಟೈಮ್ಲಿ ಬಸ್ ಇತ್ತ, 3 ದಿವಸದ ಪ್ರಯಾಣ. ಆದ್ದರಿಂದ ಅಲ್ಲಿಂದ ದೋತನಿಗೆ ಹೋಗ್ತಿದ್ದಾನೆ ಪುನಃ. ಅವ್ರು ಶೇಕೆಮ್ನಲ್ಲಿ ಇರಲಿಲ್ಲ ಸಹೋದರರು. ಅಲ್ಲಿ ಕುರಿಕಾಯಿಯವ್ರನ್ನ ಕೇಳ್ತಿದ್ದಾನೆ. ಅವ್ರು ಮಾತಾಡ್ತಿದ್ರು ದೋತನಿಗೆ, ಖಾಲಿ ಮಾತಾಡಿದಷ್ಟೇ ದೋತನಿಗೆ ಹೋಗುವ ಅಂತೇಳಿ. ಆದರೆ ಯೋಸೇಫನ ಹಿಂದೆ ಹೋಗಲಿಲ್ಲ. ಅವನಿಗೆ ಹಿಂದೆ ಹೋಗಿ ಹೇಳ್ಬೋದಿತ್ತಲ್ಲ, ಡ್ಯಾಡಿ ನೀನು ಕಳಿಸಿದಿ ಎಲ್ಲಿಗೆ? ಶೇಕೆಮ್ಗೆ. ನಾನು ಹೋಗಿ ಬಂದೆ, ಅವನ ಜವಾಬ್ದಾರಿ ಮುಗೀತಲ್ಲ. ಇದು ಏನಂತ ಹೇಳಿದ್ರೆ ಫುಲ್ ಪ್ರೀತಿ ಆಗೋದಿಲ್ಲ. ಅದೊಬ್ಬ ಸರ್ವೆಂಟ್ ಮಾಡುವಂಥದ್ದು. ಹೋಗಿ ಬಂದ ಅವನ ಡ್ಯೂಟಿ ಅಲ್ವಾ. ಆದರೆ ಮಗಂದೇನಂತ ಹೇಳಿದ್ರೆ ಪ್ರೀತಿ ಇಲ್ಲಿ ಮಗಂದು. ತಂದೆ ನನಗೆ ಕೊಟ್ಟ ಜವಾಬ್ದಾರಿ ಅವ್ರು ನೋಡಿ ಬರಬೇಕೆಂಬುದಾಗಿ. ಶೇಕೆಮ್ಗೆ ಹೋಗಿ ವಾಪಸ್ ಬರ್ಲಿಕ್ಕೆ ಹೇಳಿದಲ್ಲ, ಅವ್ರು ನೋಡಿ ನೀನು ಬರ್ಬೇಕು. ಅವರು ಶೇಕೆಮ್ಗೆ ಹೋಗಿದ್ದಾರೆ. ಒಬ್ಬ ಸರ್ವೆಂಟ್ ಆದರೆ ಹೋಗಿ ನೋಡಿ ಬರ್ತಿದ್ದ. ಶೇಕೆಮ್ಗೆ ಹೋಗಿ ಬಂದ, ಓಕೆ, ನೀನು ಸರ್ವೆಂಟ್, ಅವ್ರನ್ನೇನು ಹೇಳ್ತಿರ್ಲಿಲ್ಲ. ಆದರೆ ಇಲ್ಲಿ ನೋಡ್ತಿದ್ದೇವೆ ಯೋಸೇಫ ಶೇಕೆಮ್ನಲ್ಲಿ ಅವರ ಸಹೋದರರಿಲ್ಲ. ಅವರು ಹುಡುಕಿಕೊಂಡು ಇನ್ನೂ ಎಷ್ಟು ಮೈಲು ದೂರ ನಡ್ಕೊಂಡು ಪಾಪ ಹೋಗಿಕೊಂಡು ದೋತನಲ್ಲಿ ನೋಡ್ತಿದ್ದಾನೆ. ಆದರೆ ಅವರು ದೂರದಲ್ಲಿ ಬರುವಾಗಲೇ ಈ 10 ಮಂದಿ ಸಹೋದರರು ಎಷ್ಟು ದ್ವೇಷ ಮಾಡ್ತಾರೆ ನೋಡಿ. ಅವನನ್ನು ಕೊಂದು ಬಿಡುವ, ತಂದೆಗೆ ಹೋಗಿ ರಿಪೋರ್ಟ್ ಕೊಡುವ, ದುಷ್ಟ ಮೃಗಗಳು ಅವನನ್ನೇ ಮಾಡಿತು ಕೊಂದು ಬಿಟ್ಟಿತೆಂಬುದಾಗಿ. ನೋಡಿ ದೇವರ ಪ್ರೀತಿ ನೋಡಿ. ನಾನು ಹೇಳ್ತೇನೆ, ಅದಕ್ಕೆ ನೀನು ಎದುರುದು ಬೇಡ. ಕಾನ್ಫಿಡೆನ್ಸ್ ಉಂಟು ನಮಗೆ. ದೇವರ ಪ್ರೀತಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದಾನೆ ಯೇಸು ತನ್ನ ಪ್ರಾಣ ಕೊಟ್ಟು. ಅದಕ್ಕೆ ನಾನು ಹೇಳ್ತೇನೆ, ಕ್ರಿಶ್ಚಿಯನ್ ಲವ್ ಅಂತ ಹೇಳಿದ್ರೆ ನಮ್ಮ ಅಸ್ತಿವಾರವೇ ಕ್ರೈಸ್ತತ್ವದ ಲವ್. ಗಾಡ್ ಈಸ್ ಅ ಲವಿಂಗ್ ಫಾದರ್. ಕ್ರಿಶ್ಚಿಯಾನಿಟಿದು ಅಸ್ತಿವ, ಅದಕ್ಕೆ ನಾವು ಶೇಕ್ ಆಗೋದಿಲ್ಲ. ಲವ್ ಇಲ್ಲಿ ನಾವು ನೋಡ್ತಿದ್ದೇವೆ. ಅವ್ರು ಪ್ಲ್ಯಾನ್ ಮಾಡಿದ್ರು ಕೊಡ್ಲಿಕ್ಕೆ ಅಲ್ವಾ 10 ಮಂದಿ ಸಹ. ನಾನು ಹೇಳ್ತೇನೆ, ದೇವರನ್ನು ಆರಿಸಿಕೊಳ್ಳುವಾಗ, ದೇವರನ್ನು ಪ್ರೀತಿಸುವಾಗ ಯಾರು ಕೂಡ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ದೇವರ ಪ್ಲ್ಯಾನ್ ಪರ್ಪಸ್ ನಿನ್ನ ಮೇಲೆ ಇರುವಾಗ ನಿನ್ನ ಒಂದು ಕೂದಲು ಕೂಡ ನೆಲದ ಮೇಲೆ ಬೀಳೋದಿಲ್ಲ. ಬಿಲೀವ್ ಮಾಡಿ, ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ ಪ್ರಾಮಿಸನ್ನು. ದೇವರು ನಿನ್ನನ್ನು ಆರಿಸಿಕೊಂಡಿರುವಾಗ, ದೇವರು ನಿನ್ನನ್ನು ಪ್ರೀತಿಸಿರುವಾಗ, ದೇವರ ಯೋಜನೆ ಪ್ಲ್ಯಾನ್ ನಿನ್ನ ಮೇಲೆ ಇರುವಾಗ 10 ಮಂದಿ ಅಲ್ಲ, ಎಷ್ಟು ಮಂದಿ ಸೇರಿಕೊಂಡು ಕೂಡ ಪ್ಲ್ಯಾನ್ ಮಾಡಿದರೂ ಕೂಡ ಆ ಪ್ಲ್ಯಾನ್ ನೆರವೇರುವುದಿಲ್ಲ. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಿದ್ದೇವೆ ದೇವರ ಪ್ರೀತಿ. ಅಗಾಪೆ ಲವ್, ಪರ್ಫೆಕ್ಟ್ ಲವ್, ಸ್ಯಾಕ್ರಿಫಿಷಿಯಲ್ ಲವ್, ಕವನೆಂಟ್ ಲವ್. ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕೆಂತೇಳಿ ನಾವು ನೋಡ್ತಿದ್ದೇವೆ,
ದೇವರು ಯಾರನ್ನಾದ್ರೂ ಒಬ್ಬನು ಸೀನಿಗೆ ತರ್ತಾನೆ ಮಧ್ಯದಲ್ಲಿ. ರೂಬೇನನ್ನು ತಂದ. ದೇವರು ಯಾರನ್ನು ತಂದ? ಅವನ ಪ್ರಾಣ ಕಾಯುವುದಕ್ಕೆ ರೂಬೇನನ್ನು ಮನಸ್ಸನ್ನು ಬದಲಾಯಿಸಿದ ದೇವರು, ಒಬ್ಬ ಸಹೋದರನನ್ನು. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ದೇವರು ವಾಗ್ದಾನ ಯಾರನ್ನಾದ್ರೂ ಕಳಿಸ್ತಾನೆ. ಆಮೇಲೆ ಇಲ್ಲಿಯ ಪ್ರವಾದಿಯನ್ನು ಪೋಷಿಸಲಿಕ್ಕೆ ದೇವರನ್ನು ಯಾರನ್ನು ಇದು ಮಾಡಿದ? ವಿಧವೆಯನ್ನು, ಕಾಗೆಯನ್ನು ದೇವರು ಕಳಿಸಿದ. ದೇವರ ಪ್ರೀತಿ ನೋಡಿ. ಬರಗಾಲದಲ್ಲಿ ಕೂಡ ಪ್ರವಾದಿಯನ್ನು ಪೋಷಿಸಿದ. ಇಲ್ಲಿ ನೋಡ್ತೇವೆ, ಯೋಸೇಫನ ಕನಸು ಬಂದದ್ದು ದೇವರಿಂದ. ನಾವು ದೇವರಿಂದ ಹುಟ್ಟಿದವರು. ಆಮೇಲೆ ನಾವು ದೇವರ ಮಕ್ಕಳು, ದೇವರಿಂದ ಹುಟ್ಟಿದವರು. ಪುರುಷ ಸಂಕಲ್ಪದಿಂದ ಅಲ್ಲ. ಒಂದು ಲೈಫ್ ಅದು, ಬಾರ್ನ್ ಅಗೇನ್ ಲೈಫ್. ನಾವು ಕ್ರಿಸ್ತನಿಂದ ಹುಟ್ಟಿದವರು. ಆಮೇಲೆ ನಾವು ದೇವರಿಂದ ಹುಟ್ಟಿದವರು, ದೇವರ ಮಕ್ಕಳು. ದೇವರ ನಮ್ಮ ತಂದೆ ಆಗಿದ್ದಾನೆ. ಆದರೆ ಇಲ್ಲಿ ದೇವರ ವಾಕ್ಯ ನಮಗೆ ಕಾನ್ಫಿಡೆನ್ಸ್ ಇದೆ ದೇವರ ಪ್ರೀತಿಯ ಬಗ್ಗೆ. ಇಲ್ಲಿ ನೋಡ್ತೇವೆ, ಅವರು ಪ್ಲಾನ್ ಮಾಡಿದ್ರು, ಆದರೆ ದೇವರು ರೂಬೇನನ್ನು ಏನು ಮಾಡಿದ? ಉಪಯೋಗಿಸಿದ, ಅವನ ಪ್ರಾಣ ಕಾಪಾಡೋದಕ್ಕಾಗಿ. ರೂಬೇನ್ ಹೇಳ್ತೇನೆ, ಇಲ್ಲ, ನಾವು ಅವ್ರನ್ನ ಏನು ಮಾಡೋದು? ಕೊಲ್ಲುವುದು ಬೇಡ. ಇಲ್ಲಿ ರೂಬೇನ್ ಹೇಳ್ತೇನೆ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು ರೂಬೇನನು. ನಂತರ ದೇವರ ರೂಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ ಪ್ರಾಣಹತ್ಯೆ ಮಾಡಬೇಡಿರಿ, ಅವನನ್ನು ಕಾಡಿನಲ್ಲಿರುವ ಗುಂಡಿಯೊಳಗೆ ಹಾಕ್ಬೋದು. ಅವರೆಲ್ಲಿ ಹಾಕಿದ್ರು? ಅವನನ್ನು ಗುಂಡಿ ಒಳಗೆ ಹಾಕಿದ್ರು. ಈಗ ಗುಂಡಿ ಒಳಗೆ ಹಾಕಿ ಏನು ಮಾಡ್ತಿದ್ದಾರೆ ಸಹೋದರರು? ಊಟ ಮಾಡ್ತಿದ್ದಾರೆ ಚೆನ್ನಾಗಿ. ನೋಡಿ, ಅವನಲ್ಲಿ ಗುಂಡಿ ಒಳಗಿದ್ದಾನೆ. ಓನ್ ಬ್ರದರ್, ನಾನಿದು ನನ್ನ ಕಣ್ಣಿಗೆ ಬಿದ್ದದು ಇದು ವಚನ. ಆ ಗುಂಡಿ ಒಳಗೆ ಹಾಕಿದ್ದು ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತ್ಕೊಂಡ್ರು, 10 ಮಂದಿ, ಡಿನ್ನರ್ ಪಾರ್ಟಿ, ಜಾಲಿ ಆಯ್ತಲ್ಲ. ಕನಸೇನಾಯ್ತು? ಬರಿ ಮಾಡಿ ಆಯ್ತು, ಇನ್ನು ನೋ ಪ್ರಾಬ್ಲಮ್. ಸೈತನ್ ಅದನ್ನು ಆಲೋಚನೆ ಮಾಡಿದ. ಯೇಸುವನ್ನು ಹಿಡಿದು ಕೊಟ್ಟು ಯೂದನಿಗೆ ಶಿಲುಬೆಗೆ ಹಾಕಿದರೆ ಪಿಕ್ಚರ್ ಕ್ಲೋಸ್. 2 ಗಂಟೆದು ಫಿಲ್ಮ್ ಮುಗಿತೆಂಬುದಾಗಿ. ಆದರೆ ಸೆಕೆಂಡ್ ಪಾರ್ಟ್ ಆಯಿತು, ಯೇಸು ರಿಸರೆಕ್ಷನ್ ಆದ. ಆಮೇಲೆ ಅದು ನಮಗೆ ಹೋಪ್, ಅದು ಪ್ರೀತಿ. ಯೇಸು ರಿಸರೆಕ್ಷನ್ ಆದ. ಭಾಗ 2, ನ್ಯೂ ಟೆಸ್ಟಮೆಂಟ್. ಗಾಡ್ ಈಸ್ ಅ ಲವಿಂಗ್ ಫಾದರ್. ಆಮೇಲೆ ಗಾಡ್ ಈಸ್ ಅ ಗುಡ್ ಫಾದರ್. ಇಲ್ಲಿ ನಾವು ಅವರು ಊಟಕ್ಕೆ ಕೂತ್ಕೊಂಡಿದ್ದಾರೆ, ಆಯಿತು, ಕನಸು ಹೋಯ್ತೆಂಬುದಾಗಿ. ಆದರೆ ದೇವರ ಪ್ಲಾನ್ ನೋಡಿ ಏನಾಯಿತು? ದೂರದಿಂದ ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ, ಇಷ್ಮಾಯೇಲರ ಗುಂಪು ಒಂಟೆಗಳ ಮೇಲೆ ಬರ್ತಾ ಉಂಟು. ಎಷ್ಟು ದೂರದಿಂದ ಒಂಟೆಗಳ ಮೇಲೆ ಇಷ್ಮಾಯೇಲರ ಗುಂಪು ಬರ್ತಾ ಉಂಟು. ದೇವರ ಟೈಮ್ ನೋಡಿ, ದೇವರ ಪ್ರೋಗ್ರಾಮ್ ಪರ್ಫೆಕ್ಟ್. ನಾನು ಹೇಳ್ತಾ ಇದ್ದೇನೆ, ಪರ್ಫೆಕ್ಟ್ ಟೈಮ್ನಲ್ಲಿ ದೇವರೆಲ್ಲವನ್ನು ಮಾಡ್ತಾನೆ. ಸೀನನ್ನು ಚೇಂಜ್ ಮಾಡ್ತಾನೆ. ಒಂಟೆ ಎಷ್ಟು ಸ್ಲೋ ಬರ್ತದಲ್ಲ. ಯಾವ ದೇಶದಿಂದ ಅವರು ಬಂದಿದ್ದಾರೆ, ಎಷ್ಟು ದೂರದಿಂದ ಬಂದಿದ್ದಾರೆ. ಆದರೆ ಟೈಮಿಂಗ್ಸ್ ನೋಡಿ, ಇವನು ದೋತನಿಗೆ ಹೋಗಿ ಮುಟ್ಲಿಕ್ಕೆ, ಆ ಗುಂಡಿಗೆ ಹಾಕ್ಲಿಕ್ಕೆ ಸರಿ ಟೈಮ್ ಮ್ಯಾಚ್, ಕರೆಕ್ಟ್ ಟೈಮ್ಗೆ. ಅಲ್ಲಿ ಗುಂಡಿಗೆ ಹಾಕ್ಲಿಕ್ಕೆ ಆ ಇಷ್ಮಾಯೇಲರ ಗುಂಪು ಒಂಟೆ ಮೇಲೆ ಕೂತ್ಕೊಂಡು ಬರುವುದಕ್ಕೂ ಕೂಡ ದೇವರ ಕನೆಕ್ಷನ್ ನೋಡಿ ಸರಿ ಆಯಿತು. ಅವ್ರೇನು ಮಾಡ್ತಿದ್ದಾರೆ? ಅವನು ಗುಂಡಿಯಿಂದ ಎತ್ತಿಕೊಂಡು ಇಷ್ಮಾಯೇಲರಿಗೆ ಐಗುಪ್ತಕ್ಕೆ ಅವನು ಮಾರ್ತಾರೆ. ದೇವರು ಅಲ್ಲಿಂದ ದೇವರ ಪ್ಲಾನ್ ಇತ್ತು ನೋಡಿ. ಇಡೀ ಐಗುಪ್ತ ದೇಶಕ್ಕೆ ದೇವರನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಿದ. ಆಮೇಲೆ ಅದರಿಂದ ದೇವರ ಪ್ರೋಗ್ರಾಮ್, ದೇವರ ಪ್ಲಾನ್ ನಿನ್ನ ಜೀವನದಲ್ಲಿ ಚೇಂಜ್ ಆಗೋದಿಲ್ಲ. ಗಾಡ್ ಈಸ್ ಅ ಲವಿಂಗ್ ಫಾದರ್. ದೇವರು ಒಳ್ಳೆ ದೇವರಾಗಿದ್ದಾನೆ. ಆತನು ಒಳ್ಳೆದನ್ನೇ ಬಯಸುವ ದೇವರಾಗಿದ್ದಾನೆ. ದೇವರು ನಿನ್ನನ್ನು ಕರೆದಿದ್ದಾನೆ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಭಯಪಡಬೇಡಿರಿ. ನಿಮ್ಮ ಜೀವನಕ್ಕಾಗಿ, ನಿಮ್ಮ ಲೈಫ್ಗಾಗಿ, ನಿಮ್ಮ ಫ್ಯೂಚರ್ಗಾಗಿ ಚಿಂತೆ ಮಾಡೋದು ಬೇಡ, ಭಯಪಡೋದು ಬೇಡ. ಸಿಕ್ ದ ಫಸ್ಟ್ ಕಿಂಗ್ಡಮ್ ಆಫ್ ಗಾಡ್. ಮೊದಲು ದೇವರ ರಾಜ್ಯ. ದೇವರನ್ನು ಪ್ರೀತಿಸಿರಿ, ದೇವರು ನಿನ್ನನ್ನು ಪ್ರೀತಿಸ್ತಾನೆ. ದೇವರ ಪ್ರೀತಿಯಿಂದ ಪೌಲ್ ಹೇಳ್ತಿದ್ದಾನೆ, ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಯಾರು ಕೂಡ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಆಗುವುದಿಲ್ಲ. ಯಾಕೆಂದರೆ ಇದು ಒಡಂಬಡಿಕೆಯ ಪ್ರೀತಿ. ಆಮೇಲೆ ಇದು ಒಡಂಬಡಿಕೆಯ ಪ್ರೀತಿ. ಇವತ್ತು ಈ ಒಂದು ಸಂದೇಶ ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯರೇ, ವೀಕ್ಷಕರೇ, ನಿಮಗೆ ಒಂದು ಶುಭ ಸಂದೇಶ. ಗಾಡ್ ಈಸ್ ಅ ಲವಿಂಗ್ ಫಾದರ್. ಗಾಡ್ ಈಸ್ ಅ ಗುಡ್ ಫಾದರ್.
ದೇವರ ಹತ್ತಿರಕ್ಕೆ ಬನ್ನಿರಿ. ದೇವರ ಪ್ರೆಸೆನ್ಸನ್ನು ಆಶಿಸಿರಿ, ಬಯಸಿರಿ. ನಿಮ್ಮ ಸಮಯ ದೇವರ ಸನ್ನಿಧಿಯಲ್ಲಿ ಕಳೆಯಿರಿ. ಲೋಕದಲ್ಲಿದೆ, ಬ್ಯುಸಿ ಇದೆ. ಆದರೆ 1 ತಾಸಾದರೂ ದೇವರ ಸನ್ನಿಧಿಯಲ್ಲಿ ತಂದೆ ಒಟ್ಟಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ತಂದೆ ಒಟ್ಟಿಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿರಿ. ತಂದೆ ಆತನ ಆಶೆ ಹೃದಯವನ್ನು ನಿಮಗೆ ತೋರಿಸ್ತಾನೆ. ಆತನ ಪ್ರೀತಿಯನ್ನು ತೋರಿಸ್ತಾನೆ. ಎಂಥ ಪ್ರೀತಿ ಎಂಬುದಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಟೇಸ್ಟ್ ಆ್ಯಂಡ್ ಸಿ. ದೇವರೆಷ್ಟು ಒಳ್ಳೆಯವನೆಂಬುದಾಗಿ ಅನುಭವಿಸಿರಿ. ಗಾಡ್ ಈಸ್ ಅ ಲವಿಂಗ್ ಫಾದರ್. ಎದ್ದೇಳಿ, ನಿಮ್ಮ ಆ ಒಂದು ಫಿಯರ್ನಿಂದ ಹೊರಗೆ ಬನ್ನಿ, ಸ್ಲೇವ್ನಿಂದ ಹೊರಗೆ ಬನ್ನಿ, ಚಿಂತೆಯಿಂದ ಹೊರಗೆ ಬನ್ನಿ, ಲೋಕದಿಂದ ಹೊರಗೆ ಬನ್ನಿ. ಇವತ್ತು ಕೂಡ ನೀನು ವಿಶ್ವಾಸ ಆಗಿದ್ದು ಇನ್ನೂ ಕೂಡ ಲೋಕದ ಆ ಸ್ಥಿತಿಯಲ್ಲಿ ನೀನು ಅಂಟಿಕೊಂಡಿರುವುದಾದರೆ, ಲೋಕದ ಸಂಗತಿಗಳೇ, ಲೋಕದ ಆಕರ್ಷಣೆ ಅಂಟಿಕೊಂಡಿರುವುದಾದರೆ ಅದನ್ನು ಹೊರಗೆ ಬಾ. ತಂದೆ ನಿನ್ನನ್ನು ಕರೀತಿದ್ದಾನೆ. ಆತನ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡು. ಆತನ ಪ್ರೀತಿ, ಅಗಾಪೆ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡು. ಆತನ ವೇಟ್ ಮಾಡ್ತಿದ್ದಾನೆ. ಮಗನೇ ಬಾ, ಕಮ್ ಟು ಮೀ ಮೈ ಸನ್, ಮೈ ಡಾಟರ್, ಕಮ್ ಟು ಮೀ, ಕಮ್ ಟು ಮೀ. ನನ್ನ ಬಳಿಗೆ ಬಾ, ಎಕ್ಸ್ಪೀರಿಯನ್ಸ್ ಮಾಡು. ದೇವರು ಏನು ಬೆಸ್ಟ್ ಕೊಡಲಿಕ್ಕೆ ನಿಮಗೆ ಆಸೆ ಪಡ್ತಾನೆ. ಆಮೇಲೆ ದೇವರು ನಿಮಗೆ ಒಳ್ಳೆಯದನ್ನು ಕೊಡಲಿಕ್ಕೆ ಆಸೆ ಪಡ್ತಾನೆ. ಬಾ ದೇವರ ಸನ್ನಿಧಿಗೆ, ದೇವರೊಟ್ಟಿಗೆ ಮಾತಾಡು, ಕೇಳು. ದೇವರ ಆಲೋಚನೆಯನ್ನು ಕೇಳು, ದೇವರ ಆಲೋಚನೆಯನ್ನು ಕೇಳು. ಗಾಡ್ ಇಸ್ ದ ಲವಿಂಗ್ ಫಾದರ್. ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ತಂದೆ, ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ನಿಮಗೆ ವಂದನೆ ತಂದೆ. ನಿಮ್ಮ ಪ್ರೀತಿ, ನಿಮ್ಮ ಕೃಪೆ, ನಿಮ್ಮ ಕರುಣೆಗಾಗಿ ನಿಮಗೆ ವಂದನೆ. ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿದೆ ತಂದೆ. ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಯಾರೂ ಅಗಲಿಸಲು ಸಾಧ್ಯವಿಲ್ಲ. ಕೊಟ್ಟಂತೆ ಈ ಸಂದೇಶಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಆಶೀರ್ವದಿಸು. ನಿನ್ನ ಪ್ರೀತಿಯನ್ನು ಅನುಭವಿಸಲಿ, ನಿನ್ನ ಒಳ್ಳೆತನವನ್ನು ಅನುಭವಿಸಲಿ. ಯೇಸುವಿನ ನಾಮದಲ್ಲಿ ಈ ಭಕ್ತರ ಮೇಲೆ ನಿನ್ನ ಆಶೀರ್ವಾದವನ್ನು ಮಾತಾಡ್ತೇನೆ. ಸುಖವನ್ನು, ಸಂತೃಪ್ತಿಯನ್ನು, ಆರೋಗ್ಯವನ್ನು ಮಾತಾಡ್ತೇನೆ. ಸಮಾಧಾನ ಮಾತಾಡ್ತೇನೆ. ಪ್ರಾರ್ಥನೆ ಕೇಳಿದಿ, ನಿಮಗೆ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಆ್ಯಂಡ್ ಆಲ್ ದ ಟೈಮ್ ಗಾಡ್ ಈಸ್ ಗುಡ್. ನನ್ನ ಒಂದು ರಿಕ್ವೆಸ್ಟ್ ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದೇಶವನ್ನು ಶೇರ್ ಮಾಡಿ, ಸಾಧ್ಯಷ್ಟು ಜನರಿಗೆ ಶೇರ್ ಮಾಡಿ. ಜನರಿಗೆ ಆಶೀರ್ವಾದವಾಗಲಿ. ಕರ್ತನ ಕ್ರಿಸ್ತನ ಪ್ರೀತಿಯನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಲಿ. ಫಿಯರ್ನಿಂದ ಅವರಿಗೆ ಹೊರಗೆ ಬರಲಿ. ಇದೇ ನನ್ನ ಆಶೆ. ದಯವಿಟ್ಟು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಈಸ್ ಅ ಗುಡ್ ಗಾಡ್.